ಮುಂದೆ ಬರುವ ಎಲ್ಲ ವಿಡಿಯೋಗಳನ್ನು ಮೊದಲು ನೋಡೋದಕ್ಕೆ ಏಕಲವ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕ ಬರುವಂಥ ಬೆಲ್ ಐಕನ್ ಆನ್ ಮಾಡಿಕೊಂಡು ನೋಟಿಫಿಕೇಷನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿ. ಪ್ರಶ್ನೆ 1. 42ನೇ ಭಾರತೀಯ ಸಾಮಾಜಿಕ ವಿಜ್ಞಾನ ಕಾಂಗ್ರೆಸ್ ನಡೆದಂಥ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಒಡಿಶಾದ ಭುವನೇಶ್ವರದಲ್ಲಿ 42ನೇ ಭಾರತೀಯ ಸಾಮಾಜಿಕ ವಿಜ್ಞಾನ ಕಾಂಗ್ರೆಸ್ ಸಮಾವೇಶ ನಡೆದಿದೆ. ಥೀಮ್ ಈ ಸತಿ ಏನಾಗಿತ್ತು ಅಂದರೆ ಹ್ಯೂಮನ್ ಫ್ಯೂಚರ್ ಇನ್ ಡಿಜಿಟಲ್ ಎರಾ ಅನ್ನೋದು ಈ ಒಂದು ವರ್ಷದ ಥೀಮ್ ಆಗಿತ್ತು ಇದಕ್ಕೆ. ಆ್ಯಂಡ್ ಈ ಒಂದು ಸಮಾವೇಶವನ್ನು ಮಣಿಪುರದ ಗವರ್ನರ್ ಆದಂಥ ಡಾಕ್ಟರ್ ನಜ್ಮಾ ಹೆಪ್ತುಲ್ಲಾ ಅವರು ಡಿಸೆಂಬರ್ 27ರಂದು ಒಡಿಸ್ಸಾದ ಭುವನೇಶ್ವರದಲ್ಲಿ KITT ವಿಶ್ವವಿದ್ಯಾಲಯದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ICC ಮಹಿಳಾ ಕ್ರಿಕೆಟರ್ ಆಫ್ ದಿ ಇಯರ್ 2018 ಈ ಒಂದು ಕಿರೀಟವನ್ನು ಪಡ್ಕೊಂಡಂಥ ಭಾರತೀಯ ಆಟಗಾರ್ತಿಯ ಹೆಸರು ಸ್ಮೃತಿ ಮಂದನ. 2018ರ ಮಹಿಳಾ ಕ್ರಿಕೆಟರ್, ICC ಮಹಿಳಾ ಕ್ರಿಕೆಟರ್ ಆಫ್ ದಿ ಇಯರ್. ಈ ಪ್ರಶ್ನೆ ನಿಮಗೆ ಮುಂದೆ ಯಾವ ಒಂದು ಎಕ್ಸಾಮಿನೇಷನ್ಸಲ್ಲಿ ಕೂಡ ಕೇಳಬಹುದು. 2018ರ ವರ್ಷದ ಆಟಗಾರ್ತಿ ಅಂತ ಬೇಕಾದರೂ ಕೇಳಬಹುದು. ಹೊಸದಾಗಿ ನೇಮಕಗೊಂಡಂಥ ಮುಖ್ಯ ಮಾಹಿತಿ ಆಯುಕ್ತರು, CIC ಅಂತ ಕರಿತೀವಿ. ಸರಿಯಾದಂಥ ಉತ್ತರ ಸುಧೀರ್ ಭಾರ್ಗವ್ ಅವರು ಮುಖ್ಯ ಮಾಹಿತಿ ಆಯುಕ್ತರಾಗಿ ಆಯ್ಕೆಯಾಗಿದ್ದಾರೆ. ಮುಖ್ಯ ಮಾಹಿತಿ ಆಯುಕ್ತರು ಅಂದರೆ ನಾವು CIC ಅಂತ ಏನು ಅಂತ ನೋಡೋದಾದರೆ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಅಂತ ಕರಿತೀವಿ. ಇದು RTI ಬರ್ತಕ್ಕಂಥ ಹೈಯೆಸ್ಟ್ ಬಾಡಿ ಆಗಿರ್ತದೆ. ಹೈಯೆಸ್ಟ್ ಅಪಿಯಲ್ ಬಾಡಿ ಅಂಡರ್ RTI ಬರ್ತಕ್ಕಂಥ ಒಂದು ಬಾಡಿ ಆಗಿರ್ತದೆ CIC. ಇದಕ್ಕೆ ಸುಧೀರ್ ಭಾರ್ಗವ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಟೆಸ್ಟ್ ಸರಣಿಯಲ್ಲಿ 20 ಕ್ಯಾಚುಗಳನ್ನು ಪಡೆದ ಮೊದಲ ಭಾರತೀಯ ವಿಕೆಟ್ ಕೀಪರ್ ಯಾರು? ಸರಿಯಾದಂಥ ಉತ್ತರ ರಿಷಬ್ ಪಂತ್. ಇದು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಎಲ್ಲಿ ಬೇಕಾದ್ರೂ ಕೇಳಬಹುದಾದಂಥ ಪ್ರಶ್ನೆ. ಟೆಸ್ಟ್ ಸರಣಿ ಅಂದರೆ ಟೆಸ್ಟ್ ಕ್ರಿಕೆಟ್ ಅಲ್ಲ, ಟೆಸ್ಟ್ ಸರಣಿ ಒಂದು ಸರಣಿಯಲ್ಲಿ ಇತ್ತೀಚೆಗೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಸರಣಿ ನಡೀತಲ್ಲ, ಆ ಸರಣಿಯಲ್ಲಿ ಒಟ್ಟು 20 ಕ್ಯಾಚ್ಗಳನ್ನು ಆ ಒಂದು ಸರಣಿ 5 ಪಂದ್ಯ 4 ಪಂದ್ಯಗಳ ಸರಣಿಯಲ್ಲೇ 20 ಕ್ಯಾಚ್ಗಳನ್ನು ಪಡೆದಂಥ ಮೊಟ್ಟ ಮೊದಲ ಭಾರತೀಯ ವಿಕೆಟ್ ಕೀಪರ್ ಆಗಿ ರಿಷಬ್ ಪಂತ್ ಅವರು ಸಾಧನೆಯನ್ನು ಮಾಡಿದ್ದಾರೆ. ಈ ಸಾಧನೆಯನ್ನು ಅವ್ರು ಮಾಡಿದ್ದು ಮೆಲ್ಬೋರ್ನ್ನಲ್ಲಿ ನಡೆದಂಥ ಆಸ್ಟ್ರೇಲಿಯಾ ವಿರುದ್ಧದ ಬಾಕ್ಸಿಂಗ್ ಡೇ ಟೆಸ್ಟ್ ಕ್ರಿಕೆಟ್ನ ಅಂತಿಮ ದಿನದಲ್ಲಿ ಅಂದರೆ ಡಿಸೆಂಬರ್ 30 ಈ ಸಾಧನೆಯನ್ನು ಅವರು ಮಾಡಿದ್ರು. ಟ್ರಾನ್ಸ್ಜೆಂಡರ್ಗಳು IPCಯ ಯಾವ ವಿಭಾಗದಲ್ಲಿ ಲೈಂಗಿಕ ಕಿರುಕುಳ ಪ್ರಕರಣವನ್ನು ದಾಖಲು ಮಾಡಬಹುದು? ಯಾವ ಒಂದು ಸೆಕ್ಷನ್ ಅಂತ ನಾವು ನೋಡೋದಾದರೆ IPC ಸೆಕ್ಷನ್ 354A ಅಡಿಯಲ್ಲಿ ಟ್ರಾನ್ಸ್ಜೆಂಡರ್ಗಳು ಸಹ ಲೈಂಗಿಕ ಕಿರುಕುಳ ಪ್ರಕರಣವನ್ನು ಯಾವುದೇ ವ್ಯಕ್ತಿ ಮೇಲೆ ಅಂದರೆ ಕಿರುಕುಳ ಕೊಟ್ಟಂಥ ವ್ಯಕ್ತಿಯ ಮೇಲೆ ದಾಖಲು ಮಾಡಬಹುದು. ಈ ಥರ ಒಂದು ತೀರ್ಪನ್ನು ಇತ್ತೀಚೆಗೆ ದೆಹಲಿ ಹೈಕೋರ್ಟ್ ನೀಡಿದೆ. ಲೈಂಗಿಕ ದೌರ್ಜನ್ಯ ದೂರುಗಳನ್ನು ದಾಖಲಿಸಲು ಭಾರತೀಯ ದಂಡ ಸಂಹಿತೆ IPC ಸೆಕ್ಷನ್ ಅಂತ ನಾವೇನು ಕರಿತೀವಿ, ಭಾರತೀಯ ದಂಡ ಸಂಹಿತೆ, ಅದರ ಸೆಕ್ಷನ್ನ 354A ವಿಧಿಯಡಿ ದೆಹಲಿ ಹೈಕೋರ್ಟ್ ಈ ತೀರ್ಪನ್ನು ನೀಡಿದೆ. ಟ್ರಾನ್ಸ್ಜೆಂಡರ್ಗಳು ಕೂಡ ಅವರಿಗೆ ಲೈಂಗಿಕ ಕಿರುಕುಳ ಆದರೆ ಆ ಒಂದು ಪ್ರಕರಣವನ್ನು ದಾಖಲು ಮಾಡಬಹುದು ಅಂತ ಹೇಳಿದೆ. ಬಾಹ್ಯಾಕಾಶ ವಿಜ್ಞಾನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ವಿದ್ಯಾರ್ಥಿಗಳೊಂದಿಗೆ ಇಸ್ರೋ ಇತ್ತೀಚೆಗೆ ನಡೆಸಿದಂಥ ಒಂದು ನೂತನ ಪ್ರಯತ್ನದ ಹೆಸರೇನು? ಸರಿಯಾದ ಉತ್ತರ ಸಂವಾದ್. ಇದು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ನಿಮಗೆ ಎಲ್ಲಿ ಬೇಕಾದರೂ ಕೇಳಬಹುದು. ಇಸ್ರೋ ವಿದ್ಯಾರ್ಥಿಗಳೊಂದಿಗೆ ನೂತನವಾಗಿ ಒಂದು ಚಟುವಟಿಕೆಯನ್ನು ನಡೆಸೋದರ ಹೆಸರೇನು ಅಂತ ನಿಮಗೆ ಕೇಳಿದ್ರೆ ಸಂವಾದ್ ಅಂತ ಹೇಳಬೇಕಾಗತ್ತೆ. ತೆಲಂಗಾಣ ಹೈಕೋರ್ಟ್ಗೆ ಮೊದಲ ನ್ಯಾಯಮೂರ್ತಿಯಾಗಿ ಇತ್ತೀಚೆಗೆ ಅಧಿಕಾರವನ್ನು ವಹಿಸಿಕೊಂಡಂಥವರು ಜಸ್ಟಿಸ್ TB ರಾಧಾಕೃಷ್ಣನ್. T ಅಂದರೆ ತೊಟ್ಟಳ್ಳಿ, ಜಸ್ಟಿಸ್ ತೊಟ್ಟಳ್ಳಿ B ರಾಧಾಕೃಷ್ಣನ್ ಅವರು ತೆಲಂಗಾಣದ ಮೊದಲ ಮುಖ್ಯ ನ್ಯಾಯಮೂರ್ತಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಆ ಒಂದು ಕಾರಣದಿಂದ ತೆಲಂಗಾಣ ಹೈಕೋರ್ಟ್ನ ಮೊದಲ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆಯಾಗಿರೋದ್ರಿಂದ ಈ ಪ್ರಶ್ನೆ ಕೂಡ ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಉಪಯೋಗ ಆಗುತ್ತೆ. ಇತ್ತೀಚೆಗೆ ಲಿಂಗ ಸಮಾನತೆಯನ್ನು ಎತ್ತು ಹಿಡಿಯಲು 520 ಕಿಲೋಮೀಟರ್ ಉದ್ದದ ಗೋಡೆಯನ್ನು ನಿರ್ಮಿಸಿದ ಮಹಿಳೆಯರು ಯಾವ ರಾಜ್ಯದವರು? ಸರಿಯಾದಂಥ ಉತ್ತರ ಕೇರಳ. ಬ್ರೆಜಿಲ್ಗೆ ಹೊಸದಾಗಿ ಆಯ್ಕೆಯಾದ ಅಧ್ಯಕ್ಷರು ಯಾರು? ಅಥವಾ ಬ್ರೆಜಿಲ್ ದೇಶದಲ್ಲಿ ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷರ ಹೆಸರೇನು? ಸರಿಯಾದಂಥ ಉತ್ತರ ಜಾಯೆಲ್ ಬಾಲ್ಸೊರೋರೋ. ಜನವರಿ 1, 2019ರಂದು ಇವರು ಬ್ರೆಜಿಲ್ ದೇಶಕ್ಕೆ 4 ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಸೋಷಿಯಲ್ ಲಿಬರಲ್ ಪಾರ್ಟಿಯ ಸದಸ್ಯರಾಗಿದ್ದಾರೆ ಇವರು.
ಇತ್ತೀಚೆಗೆ ಯುನೆಸ್ಕೋದಿಂದ ಯಾವ ರಾಷ್ಟ್ರಗಳು ಅಧಿಕೃತವಾಗಿ ಹೊರಬಂದಿವೆ? ಈ ಪ್ರಶ್ನೆ ಕೂಡ ಖಂಡಿತವಾಗ್ಲೂ ನಿಮಗೆ 2009ರಲ್ಲಿ ಯಾವುದೇ ಎಕ್ಸಾಮಿನೇಷನ್ಸ್ ಅಲ್ಲೂ ಬರುವಂತ ಸಾಧ್ಯತೆಗಳು ಹೆಚ್ಚಿದೆ. ಯುನೆಸ್ಕೋದಿಂದ ಹೊರಬಂದಂತ ಇತ್ತೀಚೆಗೆ ರೀಸೆಂಟ್ ಆಗಿ ಹೊರಬಂದಂತ 2 ರಾಷ್ಟ್ರಗಳು, ಒಂದು ಅಮೆರಿಕ, ಇನ್ನೊಂದು ಇಸ್ರೇಲ್. ಯುನೆಸ್ಕೋ ಅಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು, ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ, ಸಾಂಸ್ಕೃತಿಕ ಸಂಸ್ಥೆ, ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಪಡ್ಕೋಬಹುದು. ಏನಕ್ಕೆ ಅದು ಆಚೆ ಬಂತು, ಅದಕ್ಕೆಲ್ಲ ಕಾರಣಗಳೇನು, ಯಾವಾಗ ಈ ಪ್ರೋಸೆಸ್ ಶುರುವಾಯಿತು ಅದನ್ನೆಲ್ಲ ನೀವು ತಿಳ್ಕೊಬಹುದು. ಉಜ್ವಲ ನೈರ್ಮಲ್ಯ ಕರವಸ್ತ್ರ ಉಪಕ್ರಮವನ್ನು ಕೇಂದ್ರ ಸರ್ಕಾರ ಕೆಳಗಿನ ಯಾವ ರಾಜ್ಯದಲ್ಲಿ ಪ್ರಾರಂಭ ಮಾಡಿದೆ? ಸರಿಯಾದ ಉತ್ತರ ಒಡಿಶಾ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥವರು ಕೇಂದ್ರ ಪೆಟ್ರೋಲಿಯಂ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ಒಡಿಶಾದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಒಡಿಶಾದ ಭುವನೇಶ್ವರದಲ್ಲಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಆಯಿತು. ರೈಲ್ವೆ ಮಂಡಳಿಯ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡವರು ಮುಂದೆ ಬರುವ ಎಲ್ಲ ರೈಲು ಪರೀಕ್ಷೆಗಳಲ್ಲಿ ಮತ್ತು ಕರ್ನಾಟಕದ ಪರೀಕ್ಷೆಗಳಲ್ಲೂ ಕೂಡ ಬರುವಂತಹ ಸಾಧ್ಯತೆಗಳಿದೆ. ವಿನೋದ್ ಕುಮಾರ್ ಯಾದವ್ ಅವರು ರೈಲ್ವೆ ಮಂಡಳಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ 106ನೇ ಆವೃತ್ತಿಯ ವಿಷಯ ಅಂದ್ರೆ ಧ್ಯೇಯವಾಕ್ಯ ಏನು? ಭವಿಷ್ಯದ ಭಾರತ, ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನೋದು ಧ್ಯೇಯವಾಕ್ಯ. ಇನ್ ದ ಸೆನ್ಸ್ ಫ್ಯೂಚರ್ ಇಂಡಿಯಾ, ಸೈನ್ಸ್ ಅಂಡ್ ಟೆಕ್ನಾಲಜಿ. ಇದನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಫ್ಯೂಚರ್ ಇಂಡಿಯಾ, ಸೈನ್ಸ್ ಅಂಡ್ ಟೆಕ್ನಾಲಜಿ ಅನ್ನೋದು 2006ರ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ಧ್ಯೇಯವಾಕ್ಯ ಆಗಿದೆ. ಈ ಒಂದು ವಿಜ್ಞಾನ ಕಾಂಗ್ರೆಸ್ ನಡೆದಿದ್ದು ಪಂಜಾಬ್ನ ಜಲಂಧರ್ನಲ್ಲಿರುವಂತಹ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿಯಲ್ಲಿ ಜನವರಿ 3, 2019ರಂದು ನಡೆಯಿತು. ನರೇಂದ್ರ ಮೋದಿ ಅವರು, ನಮ್ಮ ದೇಶದ ಪ್ರಧಾನಮಂತ್ರಿಗಳು, ಇದನ್ನ ಉದ್ಘಾಟನೆ ಮಾಡಿದ್ರು. ಯಾವ ದಿನಾಂಕದಂದು 2019 ಅಂತ ಆಗ್ಬೇಕು, ವಿಶ್ವ ಬ್ರೈಲ್ ದಿನವನ್ನು ಆಚರಣೆ ಮಾಡ್ತಾರೆ? ಇಸ್ವಿಗಳೇನೇ ಬದಲಾಗ್ಲಿ, ಜನವರಿ 4 ಪ್ರತಿ ವರ್ಷ ವಿಶ್ವ ಬ್ರೈಲ್ ದಿನವನ್ನ ಆಚರಣೆ ಮಾಡ್ತೀವಿ. ಬ್ರೈಲಿ ಸಂಶೋಧಕರಾದಂತಹ ಲೂಯಿಸ್ ಬ್ರೈಲಿ ಅವರ ಜನ್ಮ ವಾರ್ಷಿಕೋತ್ಸವವನ್ನು ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಪ್ರತಿ ವರ್ಷ ನಾವು ಜನವರಿ 4 ವರ್ಲ್ಡ್ ಬ್ರೈಲಿ ಡೇ ಅಂತ ಆಚರಣೆ ಮಾಡ್ತೀವಿ. 2019ರ ಭಾರತೀಯ ಪನೋರಮಾ ಚಲನಚಿತ್ರೋತ್ಸವ ಯಾವ ಸ್ಥಳದಲ್ಲಿ ನಡೆಯಲಿದೆ? ಸೊ ಆಲ್ರೆಡಿ ನಡೆದಿರೋದ್ರಿಂದ ನಡೆಯಿತು ಅಂತ ಹೇಳ್ಬೋದು. ಸರಿಯಾದ ಉತ್ತರ ನವದೆಹಲಿ. ಭಾರತೀಯ ಪನೋರಮಾ ಚಲನಚಿತ್ರೋತ್ಸವ ಜನವರಿ 4ರಿಂದ ನವದೆಹಲಿಯ ಸಿರಿಪೋರ್ಟ್ ಆಡಿಟೋರಿಯಂನಲ್ಲಿ ಪ್ರಾರಂಭ ಆಗಿದೆ. 10 ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ, ಈ ಒಂದು ಉತ್ಸವ ನಡೀತದೆ. LIC ಅಧ್ಯಕ್ಷರಾಗಿ ನೇಮಕಗೊಂಡಂಥವ್ರು ಯಾರು? ಇದು ಕೂಡ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇಂಪಾರ್ಟೆಂಟ್ ಆಗುವಂಥ ಪ್ರಶ್ನೆ. ಹೇಮಂತ್ ಭಾರ್ಗವ್ ಅವರು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದಕ್ಕೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಪಾಕಿಸ್ತಾನದ ಹೊಸ ಮುಖ್ಯ ನ್ಯಾಯಾಧೀಶರಾಗಿ ಇತ್ತೀಚೆಗೆ ನೇಮಕಗೊಂಡಂಥವರ ಹೆಸರು? ಇದು ಕೂಡ ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳಲ್ಲಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. ಆಸಿಫ್ ಸಯೀದ್ ಖೋಸಾ ಅವರು ಪಾಕಿಸ್ತಾನದ ಹೊಸ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ. ಉಷ್ಣವಲಯದ ಚಂಡಮಾರುತವಾದಂಥ ಪಬುಕ್ ಇತ್ತೀಚೆಗೆ ಯಾವ ದೇಶದಲ್ಲಿ ಸಂಭವಿಸಿದೆ? ಇದು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಉಪಯೋಗ ಆಗಬಹುದಾದಂಥ ಪ್ರಶ್ನೆ. ಸರಿಯಾದಂಥ ಉತ್ತರ ಥೈಲ್ಯಾಂಡ್. ಈ ಪ್ರಶ್ನೆ ಯಾವ ರೀತಿ ಬೇಕಾದ್ರೂ ಬರ್ಬೋದು. ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಾದ್ರೂ ಬರ್ಬೋದು, ಡೈರೆಕ್ಟ್ ಪ್ರಶ್ನೆ ಬರ್ಬೋದು, ಅಥವಾ ಥೈಲ್ಯಾಂಡ್ ಬಗ್ಗೆನೇ ಬರ್ಬೋದು. ಪಬುಕ್ ಅನ್ನೋ ಹೆಸರಲ್ಲಿ ಕೇಳ್ಬೋದು. ಸೊ ಇತ್ತೀಚಿನ ಒಂದು 2-3 ತಿಂಗಳ ಪ್ರಚಲಿತ ವಿದ್ಯಮಾನಗಳನ್ನು ಗಮನಿಸಿದ್ರೆ ಈ ಒಂದು ಪ್ರಶ್ನೆ ಕೂಡ ಮುಂದೆ ಬರಬಹುದು. ಗ್ಲೋಬಲ್ ಹೆಲ್ತ್ ಕೇರ್ ಶೃಂಗಸಭೆ 2019ರ ಯಾವ ನಗರದಲ್ಲಿ ನಡೆಯುತ್ತದೆ? ಸರಿಯಾದ ಉತ್ತರ ಹೈದರಾಬಾದ್. 13ನೇ ಆವೃತ್ತಿಯ ಗ್ಲೋಬಲ್ ಹೆಲ್ತ್ ಕೇರ್ ಶೃಂಗಸಭೆ ತೆಲಂಗಾಣ ಹೈದರಾಬಾದ್ನಲ್ಲಿ ಜುಲೈ 21ರಿಂದ ಜುಲೈ 24, 2019ರಂದು ನಡೆಯುತ್ತದೆ. ಎಂಬತ್ತನೇ ರಾಷ್ಟ್ರೀಯ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ 2019 ಯಾವ ಸ್ಥಳದಲ್ಲಿ ನಡೆಯಿತು? ಸರಿಯಾದಂಥ ಉತ್ತರ ಕಟಕ್ಕಲ್ಲಿ ಇದು ನಡೆದಿದೆ. ಇದು ಕೂಡ ಬರ್ಬೋದು ಮುಂದಿನ ಪರೀಕ್ಷೆಗಳಲ್ಲಿ. ಜನವರಿ 4, 2019ರಂದು ಕಟಕ್ ಜವಾಹರ್ಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಈ ಒಂದು ಟೂರ್ನಮೆಂಟ್ ನಡೆದಿದೆ. ಯಾವ ದೇಶದ ತಂಡವು 2019ರ ಹಾರ್ಮನ್ ಕಪ್ ಅನ್ನು ಅಥವಾ ಹಾರ್ಮನ್ ಕಪ್ ಪ್ರಶಸ್ತಿಯನ್ನು ಗೆದ್ದಿದೆ? ಸರಿಯಾದಂತಹ ಉತ್ತರ ಸ್ವಿಟ್ಜರ್ಲೆಂಡ್. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2019ರ 2ನೇ ಆವೃತ್ತಿ ಯಾವ ಸ್ಥಳದಲ್ಲಿ? ಸರಿಯಾದಂಥ ಉತ್ತರ ಪುಣೆ. ಹೆಚ್ಚಿನ ಮಾಹಿತಿಯನ್ನು ನೋಡೋದಾದ್ರೆ ಮಹಾರಾಷ್ಟ್ರದಲ್ಲಿ
ಅಂದರೆ ಪುಣೆ ಮಹಾರಾಷ್ಟ್ರದಲ್ಲಿ ಬರೋದು. ಮಹಾರಾಷ್ಟ್ರದಲ್ಲಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2019ರ 2ನೇ ಆವೃತ್ತಿಯನ್ನು ಪುಣೆಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಜನವರಿ 9ರಂದು ವಿದ್ಯಾರ್ಥಿಗಳ ನಗರ ಅಂತ ನಾವೇನು ಕರಿತೀವಿ ಪುಣೆ, ಅಲ್ಲಿ ಒಂದು ಯೂತ್ ಗೇಮ್ಸ್ ಪ್ರಾರಂಭ ಆಗಿದೆ. ದಿನಪತ್ರಿಕೆಗಳನ್ನು ನೀವು ನೋಡ್ತಾ ಇದ್ರೆ ಇದ್ರ ಬಗ್ಗೆ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇರ್ತದೆ. ಯಾವ ಭಾರತೀಯ ಮೂಲದ ವ್ಯಕ್ತಿ IMFನಲ್ಲಿ ಮೊದಲ ಮಹಿಳಾ ಅರ್ಥಶಾಸ್ತ್ರಜ್ಞೆಯಾಗಿ ಸೇರಿಕೊಂಡಿದ್ದಾರೆ? ಈ ಪ್ರಶ್ನೆ ಕಂಪಲ್ಸರಿ 2019ರ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. IMFಗೆ ಆಯ್ಕೆಯಾದಂಥ ಮೊಟ್ಟ ಮೊದಲ ಮಹಿಳಾ ಅರ್ಥಶಾಸ್ತ್ರಜ್ಞೆ ಯಾರು? ಸೊ ಸರಿಯಾದಂಥ ಉತ್ತರ ಪ್ರೊಫೆಸರ್ ಗೀತಾ ಗೋಪಿನಾಥ್ ಅವರು. 100% ಯಾವುದೇ ಒಂದು ಎಕ್ಸಾಮಿನೇಷನ್ಸಲ್ಲಿ ಇದು ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮೊದಲ ಗ್ಲೋಬಲ್ ಏವಿಯೇಷನ್ ಶೃಂಗಸಭೆ ಇದರ ಧ್ಯೇಯವಾಕ್ಯವೇನು ಅಂತ ಕೇಳಿದ್ದಾರೆ. ಫ್ಲೈಯಿಂಗ್ ಫಾರ್ ಆಲ್ ಅನ್ನೋದು ಇದರ ಧ್ಯೇಯವಾಕ್ಯ. ಯಾವ ದಿನಾಂಕದಂದು 2019ರ ಅನಿವಾಸಿ ಭಾರತೀಯ ದಿನವನ್ನು ಆಚರಿಸಲಾಗುತ್ತದೆ? ಜನವರಿ 9ರಂದು ಅನಿವಾಸಿ ಭಾರತೀಯರ ದಿವಸವನ್ನು, ನಾನ್ ರೆಸಿಡೆಂಟ್ ಇಂಡಿಯನ್ ಡೇ ಅನ್ನು ಆಚರಣೆ ಮಾಡಲಾಗುತ್ತೆ. ಭಾರತದ ಅಭಿವೃದ್ಧಿಗೆ ಸಹಕಾರ ನೀಡಿದಂಥ ಸಾಗರೋತ್ತರ ಭಾರತೀಯರ ಸಮುದಾಯಗಳಿಗೆ ಅವರ ಕೊಡುಗೆಗಳನ್ನು ಗುರುತಿಸಿ ಅವರಿಗೆ ಗೌರವವನ್ನು ನೀಡುವ ಸಲುವಾಗಿ ಜನವರಿ 9ರಂದು ಈ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಡಿಜಿಟಲ್ ಪಾವತಿಗಳ ಕುರಿತು RBI ಸಮಿತಿಯ ಮುಖ್ಯಸ್ಥರಾಗಿ ಇತ್ತೀಚೆಗೆ ನೇಮಕಗೊಂಡಂಥವರು. ಈ ಪ್ರಶ್ನೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಂದನ್ ನೀಲೇಕಣಿ. ಡಿಜಿಟಲ್ ಪಾವತಿಗಳ ಕುರಿತು RBI ಸಮಿತಿಯ ನೂತನ ಮುಖ್ಯಸ್ಥರಾಗಿ ನೇಮಕಗೊಂಡಂಥವರು ನಂದನ್ ನೀಲೇಕಣಿ ಅವರು. 106ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಇಂಡಿಯನ್ ಪೆವಿಲಿಯನ್ ಎಕ್ಸಿಬಿಟರ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಯಾವ ಸಂಸ್ಥೆ ಗೆದ್ದುಕೊಂಡಿದೆ? ಇದು ಕೂಡ ಬಹಳ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. ಬಿಕಾಸ್ ಈ ಪ್ರಶಸ್ತಿಯನ್ನು ಗೆದ್ದಿರುತ್ತದೆ DRDO, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. 106ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನಲ್ಲಿ ಇಂಡಿಯನ್ ಪೆವಿಲಿಯನ್ ಎಕ್ಸಿಬಿಟರ್ ಆಫ್ ದಿ ಇಯರ್ ಪುರಸ್ಕಾರವನ್ನು ಪಡ್ಕೊಂಡಿದೆ. 6ನೇ ಮಹಿಳಾ ಸಾವಯವ ಉತ್ಸವ 2019 ಯಾವ ಸ್ಥಳದಲ್ಲಿ ನಡೆಯುತ್ತದೆ? ಸರಿಯಾದಂಥ ಉತ್ತರ ಚಂಡೀಗಢದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 6ನೇ ಮಹಿಳಾ ಸಾವಯವ ಉತ್ಸವ 2019 ಆಯೋಜನೆ ಮಾಡಿತು. ನಲ್ಸಾ ಅಂತ ಹೇಳಿದ್ರೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ನಾವು ಕರಿತೀವಿ. ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿಯ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿ ಇತ್ತೀಚೆಗೆ ನೇಮಕಗೊಂಡಂಥವರು ಯಾರು? ಸರಿಯಾದಂಥ ಉತ್ತರ ಜಸ್ಟಿಸ್ AK ಸಿಕ್ರಿ. ಇದು ಕೂಡ ಮೋಸ್ಟ್ ಪ್ರಾಬಬಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಜೊತೆಗೆ ಒಂದೆರಡು ಕೀ ಪಾಯಿಂಟ್ಸ್ ನಾನು ಹೇಳೋದಾದ್ರೆ, ವಿಜಯ ಬ್ಯಾಂಕ್ ಮತ್ತು ಡೇನಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ ಇವು ಮೂರನ್ನ ವಿಲೀನ ಮಾಡೋದಾಗಿ ಕ್ಯಾಬಿನೆಟ್ ಅನುಮೋದನೆ ಮಾಡಿದೆ. ಇದ್ರ ಬಗ್ಗೆ ನಾನು ರೀಸೆಂಟಾಗಿ ಕೊಡಬೇಕು ಅಂದರೆ ಅದರ ಕೇಂದ್ರ ಕಚೇರಿಗಳು ಎಲ್ಲೆಲ್ಲಿದೆ ಅಂತ ಕೊಟ್ಟಿದ್ದೀನಿ. ವಿಜಯ್ ಬ್ಯಾಂಕ್ನ ಕೇಂದ್ರ ಕಚೇರಿ ಬೆಂಗಳೂರು, ದೇನಾ ಬ್ಯಾಂಕ್ನ ಕೇಂದ್ರ ಕಚೇರಿ ಮುಂಬೈ, ಬ್ಯಾಂಕ್ ಆಫ್ ಬರೋಡಾದ ಕೇಂದ್ರ ಕಚೇರಿ ವಡೋದರ. ನಾನು ಇದನ್ನೇನು ಕೊಟ್ಟಿದ್ದೀನಿ ಅಂತ ನಿಮ್ಗೆ ಗೊತ್ತಿರ್ಬೋದು. ರೀಸೆಂಟಾಗಿ ಸುದ್ದಿಲಿರೋದ್ರಿಂದ ಮ್ಯಾಚ್ ದಿ ಫಾಲೋಯಿಂಗಲ್ಲೂ ಕೂಡ ಈ ಪ್ರಶ್ನೆಗಳು ಬರಬಹುದು. ವಿವಾದಾತ್ಮಕ ನಾಗರಿಕತ್ವ ಬಿಲ್ 2019 ಯಾವ ದೇಶದಿಂದ ಮುಸ್ಲಿಂ ಆ ದೇಶಗಳ್ಯಾವು ಅಂತ ನೋಡಿದ್ರೆ ಬಾಂಗ್ಲಾದೇಶ, ಪಾಕಿಸ್ತಾನ, ಆಫ್ಘಾನಿಸ್ತಾನ. ಸೊ ಈ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳು ನಾನು ಕವರ್ ಮಾಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಇರಿ. ಬಾಂಗ್ಲಾದೇಶ, ಪಾಕಿಸ್ತಾನ, ಆಫ್ಘಾನಿಸ್ತಾನದಿಂದ ಮುಸ್ಲಿಮೇತರರಿಗೆ ಭಾರತೀಯ ನಾಗರಿಕತೆಯನ್ನು ಒದಗಿಸಲು ಪ್ರಯತ್ನಿಸುವ ವಿವಾದಾತ್ಮಕ ನಾಗರಿಕತ್ವ ಬಿಲ್ ಅನ್ನ ಲೋಕಸಭೆಯಲ್ಲಿ ಅಂಗೀಕರಿಸಲಾಗಿದೆ ಇಲ್ಲಿವರೆಗೆ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಇರಲಿ, ಇದು ಮುಂಬರುವ ಎಲ್ಲ ಪರೀಕ್ಷೆಗಳಿಗೂ ಉಪಯೋಗ ಆಗುತ್ತೆ. ಜಾಗತಿಕ ಸೌರ ಅನಿಲ ನೇತೃತ್ವದ ಮೊದಲ ಭಾರತೀಯ. ಜಾಗತಿಕ ಸೌರ ಅನಿಲ ಇದರ ನೇತೃತ್ವವನ್ನು ವಹಿಸಿಕೊಂಡಂತ ಮೊಟ್ಟ ಮೊದಲ ಭಾರತೀಯರು ಯಾರು? ಪ್ರಣವ್ R ಮೆಹ್ತಾ ಅವರು ಇದರ ಸೌರಶಕ್ತಿ ಅಧ್ಯಕ್ಷರಾಗಿದ್ದಾರೆ. ಅವರು ಸೌರಶಕ್ತಿಯ ಕ್ಷೇತ್ರದಲ್ಲಿ ದೃಷ್ಟಿಗೋಚರ ಮತ್ತು ರಾಷ್ಟ್ರೀಯ ಸೌರಶಕ್ತಿ ಒಕ್ಕೂಟದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಇದೇನಪ್ಪ ಅಂತ ಹೇಳಿದ್ರೆ ಭಾರತದ ಎಲ್ಲ ಸೌರಶಕ್ತಿ ಪಾಲುದಾರರ ಒಂದು ಆಶ್ರಯ ತಾಣ ಅಂತ ನಾವು ಇದನ್ನ ಕರಿಬಹುದು. ಜಾಗತಿಕ ಸೌರ ಕೌನ್ಸಿಲ್. ಮಾನವ ಹಕ್ಕು ಸಂಘಟನೆಯ ಸಹಯೋಗದೊಂದಿಗೆ ವೆಬ್ ವಂಡರ್ ಮಹಿಳೆಯರ ಪ್ರಚಾರವನ್ನು ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿದೆ. ಸೊ ಯಾವ ಒಂದು ಅಂತ ಹೇಳಿದ್ರೆ ಬ್ರೇಕಿಂಗ್ ಥ್ರೂ ಇಂಡಿಯಾ ಅಂತ ಹೇಳಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಆನ್ಲೈನ್ ಪ್ರಚಾರವನ್ನ ಮಾಡಿದೆ. ಬ್ರೇಕಿಂಗ್ ಥ್ರೂ ಇಂಡಿಯಾ ಅನ್ನೋ ಒಂದು ಥೀಮ್ ಅನ್ನ ಇಟ್ಕೊಂಡು ಸಾಮಾಜಿಕ ಬದಲಾವಣೆಯ ಸಕಾರಾತ್ಮಕ ಕಾರ್ಯಸೂಚಿಯನ್ನು ಚಾಲನೆ ಮಾಡುತ್ತಿರುವ ಮಹಿಳೆಯರ ಅಸಾಧಾರಣ ಸಾಧನೆಗಳನ್ನು ಕಂಡುಹಿಡಿಯುವುದು
ಮತ್ತು ಅದನ್ನು ಆಚರಿಸುವುದು ಈ ಕಾರ್ಯಾಚರಣೆಯ ಮುಖ್ಯ ಉದ್ದೇಶ ಆಗಿದೆ. ಡೆಮೋಕ್ರೆಟಿಕ್ ಇಂಡೆಕ್ಸ್ನಲ್ಲಿ 2018ರ ಈ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನವೆಷ್ಟು? ಸೊ 41ನೇ ಸ್ಥಾನವನ್ನು ಭಾರತ ಪಡ್ಕೊಂಡಿದೆ. ಇದರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಸಂಗ್ರಹ ಮಾಡಿ. ತೈವಾನ್ ದೇಶದ ನೂತನ ಪ್ರಧಾನಿಯಾಗಿ ನೇಮಕಗೊಂಡಂತವರು ಸೂ ಸೆಂಗ್ ಚಾನ್. ಸ್ಥಳೀಯ ಚುನಾವಣೆಗಳಲ್ಲಿ ಆಡಳಿತಾರೂಢ ಪ್ರಜಾಪ್ರಭುತ್ವದ ಪ್ರಗತಿಪರ ಪಕ್ಷದ ಭಾರಿ ನಷ್ಟಗಳ ನಂತರ ಕ್ಯಾಬಿನೆಟ್ ಪುನರಚನೆಯಾಗಿ ತೈವಾನ್ ಅಧ್ಯಕ್ಷ ಸಾಯ್ ಇಂಗ್ ವೆನ್ ದ್ವೀಪದ ಹೊಸ ಪ್ರಧಾನಿಯಾಗಿ ಮತ್ತು ಸೂ ಸೆಂಗ್ ಚಾಂಗ್ ಇವರು ಪ್ರಧಾನಿಯಾಗಿ ನೇಮಕಗೊಂಡಿದ್ದಾರೆ. ಸೊ ಅಧ್ಯಕ್ಷರಾಗಿ ಒಬ್ರು, ಪ್ರಧಾನಮಂತ್ರಿಗಳಾಗಿ ಒಬ್ರು, ಇವರ ಎರಡು ಹೆಸರುಗಳನ್ನು ನೀವು ನೆನ್ಪಿಟ್ಕೊಳ್ಳಿ. ಸೊ ರೀಸೆಂಟ್ ಆಗಿರೋ ಎಕ್ಸಾಮ್ಸ್ಗಳಲ್ಲಿ ಇವು ನಿಮ್ಗೆ ಉಪಯೋಗ ಆಗಬಹುದು. 2020ರ ಟೋಕಿಯೋ ಒಲಿಂಪಿಕ್ಸ್ಗಾಗಿ ಭಾರತದ ಚೀಫ್ ಡೆ ಮಿಷನ್ ಎಂದು ಹೆಸರಿಸಲ್ಪಟ್ಟವರು ಯಾರು? ಸರಿಯಾದ ಉತ್ತರ ಬೀರೇಂದ್ರ ಪ್ರಸಾದ್ ಜೈಶ್ಯ. ಅಂತಾರಾಷ್ಟ್ರೀಯ ನ್ಯಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನ್ ಲೈಟ್ ಫ್ಲೈನಲ್ಲಿ ಅಂದರೆ 45ರಿಂದ 48 ಸರಿಯಾದ ಉತ್ತರ ಮೇರಿ ಕೋಮ್. ವಿ ಆರ್ ಡಿಸ್ಪ್ಲೇಸ್ಡ್ ಮೈ ಜರ್ನಿ ಸ್ಟೋರೀಸ್ ಫ್ರಮ್ ರೆಫ್ಯೂಜಿ ಗರ್ಲ್ಸ್ ಅರೌಂಡ್ ದಿ ವರ್ಲ್ಡ್. ಈ ಪುಸ್ತಕದ ಲೇಖಕರು ಯಾರು? ಇತ್ತೀಚೆಗೆ ಪ್ರಚಲಿತ ವಿದ್ಯಮಾನದಲ್ಲಿರತಕ್ಕಂಥ ಪುಸ್ತಕ ಇದು. ಮಲಾಲಾ ಯೂಸುಫ್ಜಾ ಅವರು ಈ ಪುಸ್ತಕವನ್ನು ಬರೆದಿರೋದ್ರಿಂದ ಪ್ರಚಲಿತ ವಿದ್ಯಮಾನಗಳಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಮುಂಬರುವ ಪರೀಕ್ಷೆಗಳಲ್ಲೂ ಕೂಡ ಉಪಯೋಗ ಆಗುತ್ತೆ. ಕುಂಭಮೇಳದ ಸಮಯದಲ್ಲಿ ಪ್ರಯಾಗ್ರಾಜ್ ನಗರದ ಮೂಲಕ ಜನರಿಗೆ ಸಹಾಯ ಮಾಡಲು ಕೆಳಗಿನ ಯಾವ ರೈಲು ವಲಯ ಮೊಬೈಲ್ ಅಪ್ಲಿಕೇಶನ್ನ ಪ್ರಾರಂಭ ಮಾಡಿದೆ? ಸರಿಯಾದ ಉತ್ತರ ನಾರ್ತ್ ಸೆಂಟ್ರಲ್ ರೈಲ್ವೇಸ್, ಉತ್ತರ ಮಧ್ಯ ರೈಲ್ವೆ. ಇದು ಕೂಡ ಮುಂಬರುವ ರೈಲ್ವೆ ಪರೀಕ್ಷೆಗಳಲ್ಲೂ ಕೂಡ ನಿಮಗೆ ಬರಬಹುದು, ಸ್ಟೇಟ್ ಎಕ್ಸಾಮ್ಸ್ ಅಲ್ಲೂ ಕೂಡ ಬರಬಹುದು. ಕುಂಭಮೇಳದ ಆರಂಭದಲ್ಲಿ ಪ್ರಯಾಗ್ರಾಜ್ ನಗರದ ಮೂಲಕ ಜನರಿಗೆ ಸಹಾಯ ಮಾಡಲು ಉತ್ತರ ಸೆಂಟ್ರಲ್ ರೈಲ್ವೆ ರೈಲು ಕುಂಭ ಸೇವಾ ಮೊಬೈಲ್ ಅಪ್ಲಿಕೇಶನ್ ಪ್ರಾರಂಭ ಮಾಡಿದೆ. ಈ ಅವಧಿಯಲ್ಲಿ ಈ ಸಮಯದಲ್ಲಿ ನಡೆಯುವ ಎಲ್ಲ ಕುಂಭಮೇಳದ ವಿಶೇಷತೆಗಳನ್ನ ರೈಲುಗಳ ಈ ಅಪ್ಲಿಕೇಶನ್ನಲ್ಲಿ ಸಂಪೂರ್ಣ ಮಾಹಿತಿಯನ್ನು ಒದಗಿಸಲಾಗುತ್ತದೆ. ಸೊ ಅಪ್ಲಿಕೇಶನ್ನ ಬಳಸ್ಕೊಂಡು ಕುಂಭಮೇಳದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡ್ಕೋಬಹುದು. 27ನೇ ದೆಹಲಿ ವರ್ಲ್ಡ್ ಬುಕ್ ಫೇರ್ 2019 ಇದರ ವಿಷಯ ಏನು? ವಿಷಯ ಅಂದರೆ ಧ್ಯೇಯವಾಕ್ಯವೇನು ಅಂತ. ರೀಡರ್ಸ್ ವಿತ್ ಸ್ಪೆಷಲ್ ನೀಡ್ಸ್ ಅನ್ನೋದು ದೆಹಲಿ ವರ್ಲ್ಡ್ ಬುಕ್ ಫೇರ್ 2019 27ನೇ ಆವೃತ್ತಿಯ ಧ್ಯೇಯವಾಕ್ಯ. ಜನವರಿ 5 ದೆಹಲಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಿತು. ಆಲ್ ಇಂಡಿಯಾ ರೇಡಿಯೋ ಪುಸ್ತಕ ಮೇಳದ ಪಾಲುದಾರ ಅಂದರೆ ಓನರ್ಶಿಪ್ ಜೊತೆಯಲ್ಲಿ ಪಾಲುದಾರಿಕೆಯನ್ನ ಹೊಂದಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಪೌರಾಣಿಕ ಸರಸ್ವತಿ ನದಿಯನ್ನು ಪುನಶ್ಚೇತನಗೊಳಿಸುವ ಯೋಜನೆಗಳನ್ನು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಅನುಮೋದಿಸಿದೆ? ಇದು ಕೂಡ ಉಪಯೋಗ ಆಗುವಂತ ಇಂಪಾರ್ಟೆಂಟ್ ಪ್ರಶ್ನೆ. ಯಾವ ರಾಜ್ಯ ಸರ್ಕಾರ ಪೌರಾಣಿಕ ಸರಸ್ವತಿ ನದಿಯನ್ನ ಪುನಶ್ಚೇತನಗೊಳಿಸೋದಕ್ಕೆ ಕಾರ್ಯಸಿದ್ಧಿಯಾಗಿದೆ ಅಂತ ನಾವು ಪ್ರಶ್ನೆ ತೆಗೆದುಕೊಂಡ್ರೆ ಹರಿಯಾಣ ಅನ್ನೋದು ಸರಿಯಾದ ಉತ್ತರ. 11 ಯೋಜನೆಗಳನ್ನ ಹರಿಯಾಣ ಸರ್ಕಾರ ಪುನರ್ಜೀವನ ಮಾಡೋದಕ್ಕೋಸ್ಕರ ಸರಸ್ವತಿ ನದಿಯನ್ನ ತೆಗೆದುಕೊಂಡಿದೆ. ಪ್ರಾಚೀನ ಸರಸ್ವತಿ ನದಿಯನ್ನು ರಾಜ್ಯದಲ್ಲಿ ಪುನರುಜ್ಜೀವನಗೊಳಿಸುವುದು ಮತ್ತು ಅದರೊಳಗಿನ ತಾಜಾ ನೀರಿನ ನಿಯಮಿತ ಹರಿವನ್ನ ಖಚಿತಪಡಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶ. ICSI ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ಪಡೆದಂತವರು ಯಾರಿಗೆ ನೀಡಲಾಗಿದೆ? ICSI ಅಂದ್ರೆ ದ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ ಅಂತ ನಾವು ಕರಿತೀವಿ. ಆದಿ ಗೋದ್ರೇಜ್ ಅವ್ರಿಗೆ ಈ ಒಂದು ಪುರಸ್ಕಾರ ಸಿಕ್ಕಿದೆ. ವೆನೆಜುವೆಲಾ ದೇಶದ ನೂತನ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದಂಥವರು ನಿಕೋಲಸ್ ಮೆಡುರೋ. 2019 ಜನವರಿ 10ರಂದು ವೆನೆಜುವೆಲಾ ದೇಶದ ಅಧ್ಯಕ್ಷರಾಗಿ 2ನೇ ಬಾರಿಗೆ ಇವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಸಾಮಾನ್ಯ ವರ್ಗದಲ್ಲಿ ಆರ್ಥಿಕವಾಗಿ ದುರ್ಬಲ ವಿಭಾಗಗಳಿಗೆ 10% ಕೋಟಾವನ್ನು ಜಾರಿಗೆ ತಂದಂತ ಮೊದಲ ರಾಜ್ಯ. ಮುಂಬರುವ ಎಲ್ಲಾ KPSC, ಪೊಲೀಸ್ ಪೇದೆ, KSP ಪರೀಕ್ಷೆಗಳು, ಸೆಂಟ್ರಲ್ ಪರೀಕ್ಷೆಗಳು ಎಲ್ಲ ಒಂದು ಎಕ್ಸಾಮಿನೇಷನ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. 10% ರಿಸರ್ವೇಷನ್ನ ಜಾರಿಗೆ ತಂದಂತಹ ಮೊಟ್ಟ ಮೊದಲ ರಾಜ್ಯ ಯಾವುದು? ಸರಿಯಾದ ಉತ್ತರ ಗುಜರಾತ್. ಈ ಪ್ರಶ್ನೆ ಮುಂಬರುವ ಎಲ್ಲ ಎಕ್ಸಾಮ್ಸ್ ಅಲ್ಲೂ ಖಂಡಿತವಾಗ್ಲೂ ನಿಮಗೆ ಬರ್ತದೆ. ಹೊಸ ಕೋಟಾ ಅರ್ಹತೆ ಉದ್ಯೋಗಗಳು ಮತ್ತು ಪ್ರವೇಶಗಳಿಗೆ ಪ್ರಕಟಣೆ ಮಾಡಲ್ಪಟ್ಟಿರುವುದು ಈ ಅನ್ವಯ ಆಗುತ್ತೆ. ಸೊ ಇನ್ನು ಮುಂಬರುವ ಗುಜರಾತ್ ರಾಜ್ಯದ ಎಲ್ಲ ಸರ್ಕಾರಿ ಸೇವೆಗಳಲ್ಲಿ ಈ ಒಂದು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಇತ್ತೀಚೆಗೆ ಉತ್ತರ ಪ್ರದೇಶ ಕೂಡ ಇದನ್ನ ಪ್ರಾರಂಭ ಮಾಡಿದೆ. ಇದ್ರ ಬಗ್ಗೆ ಒಂದಿಷ್ಟು ಹೆಚ್ಚಿನ ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡಿ ಯಾವ್ಯಾವ ರಾಜ್ಯಗಳು ಈಗ ಈ 10% ರಿಸರ್ವೇಷನ್ನ ಅಪ್ಲಿಕೇಬಲ್ ಮಾಡ್ಕೊಂಡಿವೆ ಅಂತ. ಹೊಸದಾಗಿ ಸ್ಥಾಪಿಸಲಾದ ಸುಶೀಲಾ ದೇವಿ ಸಾಹಿತ್ಯ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ?
ಸರಿಯಾದ ಉತ್ತರ ನಮಿತಾ ಗೋಖಲೆ. ಇದು ಕೂಡ ಇಂಪಾರ್ಟೆಂಟ್ ಅಂತ ಪ್ರಶ್ನೆ. ಭೋಪಾಲ್ನ ಸಾಹಿತ್ಯ ಮತ್ತು ಕಲಾ ಉತ್ಸವದ ಮೊದಲೇ ಆವೃತ್ತಿ ಮಧ್ಯಪ್ರದೇಶದ ಭೋಪಾಲ್ನ ಭಾರತ್ ಭವನ ಮಲ್ಟಿ ಆರ್ಟ್ ಸೆಂಟರ್ನಲ್ಲಿ ನಡೆಯಿತು. ಅಲ್ಲಿ ಸುಶೀಲಾ ದೇವಿ ಸಾಹಿತ್ಯ ಪುರಸ್ಕಾರವನ್ನ ನಮಿತಾ ಗೋಖಲೆ ಅವರಿಗೆ ನೀಡಿ ಗೌರವಿಸಲಾಯಿತು. ಯಾವ ರಾಜ್ಯ ಸರ್ಕಾರವು ಒಂದು ಕುಟುಂಬ ಒಂದು ಉದ್ಯೋಗ, ಕಂಪಲ್ಸರಿ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಅಂತ ಪ್ರಶ್ನೆ ಇದು. ಯಾವ ರಾಜ್ಯ ಸರ್ಕಾರ ಒಂದು ಕುಟುಂಬ ಒಂದು ಉದ್ಯೋಗ, ಒನ್ ಫ್ಯಾಮಿಲಿ ಒನ್ ಜಾಬ್ ಎಂಬ ಯೋಜನೆಯನ್ನ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಸಿಕ್ಕಿಂ. ರೀಸೆಂಟ್ ಆಗಿ ಹೆಚ್ಚು ಪರೀಕ್ಷೆಗಳಲ್ಲಿ ಕೇಳಲ್ಪಟ್ಟಿರೋ ಪ್ರಶ್ನೆ ಇದು. ಮುಖ್ಯಮಂತ್ರಿ ಪವನ್ ಕುಮಾರ್ ಚಾಮ್ಲಿಂಗ್, ಸಿಕ್ಕಿಂನ ಮುಖ್ಯಮಂತ್ರಿಗಳ ಅಂತ ಪವನ್ ಕುಮಾರ್ ಚಾಮ್ಲಿಂಗ್ ಅವರಿಗೆ ಬಗ್ಗೆ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ, ಭಾರತದ ರಾಜ್ಯವೊಂದರ ದೀರ್ಘಕಾಲಿಕ ಮುಖ್ಯಮಂತ್ರಿ ಅನ್ನೋ ಒಂದು ಹೆಸರನ್ನು ಅವರು ಪಡ್ಕೊಂಡಿದ್ದಾರೆ. 1994ರಿಂದ ಇಲ್ಲಿವರೆಗೆ ಅವರು ಸತತವಾಗಿ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸ್ಕೊಂಡ್ ಬಂದಿದ್ದಾರೆ. ಸೊ ಇವ್ರ ಬಗ್ಗೆನೂ ರೀಸೆಂಟ್ ಆಗಿ ಎಲ್ಲಾ ಪರೀಕ್ಷೆಗಳಲ್ಲೂ ಪ್ರಶ್ನೆ ಬಂದಿದೆ. ಭಾರತದ ರಾಜ್ಯವೊಂದರ ಅತಿ ದೀರ್ಘಾವಧಿಯ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಪವನ್ ಕುಮಾರ್ ಚಾಮ್ಲಿಂಗ್ ಅಂತ ಹೇಳ್ಬೇಕು. ಎರಡನೇದು ಜ್ಯೋತಿ ಬಸು ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು. ಅವರ ದಾಖಲೆಯನ್ನು ಇತ್ತೀಚೆಗೆ ಅವರು ಬ್ರೇಕ್ ಮಾಡಿದ್ದಾರೆ. ಸೊ ಸಿಕ್ಕಿಂ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪವನ್ ಕುಮಾರ್ ಚಾಮ್ಲಿಂಗ್ ಒಂದು ಫೇಮಸ್ ಹೆಸರು. ಸದ್ಯಕ್ಕೆ ಮುಂಬರುವ ಎಲ್ಲ ಪರೀಕ್ಷೆಗಳಲ್ಲಿ ಇವ್ರ ಬಗ್ಗೆ ಪ್ರಶ್ನೆಗಳು ಇರುತ್ತೆ. ಇತ್ತೀಚೆಗೆ ಒನ್ ಫ್ಯಾಮಿಲಿ ಒನ್ ಜಾಬ್ ಅನ್ನೋದು ಕೂಡ ಸಿಕ್ಕಿಂಗೆ ಸಂಬಂಧಪಟ್ಟಿರೋದ್ರಿಂದ ಇದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನು ನೀಡಿದೆ. ಇದರ ಪ್ರಕಾರ ಒಂದು ರಾಜ್ಯದ ಪ್ರತಿಯೊಂದು ಕುಟುಂಬಕ್ಕೂ, ಅಂದ್ರೆ ಸಿಕ್ಕಿಂ ರಾಜ್ಯದಲ್ಲಿರ್ತಕ್ಕ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಸರ್ಕಾರಿ ಉದ್ಯೋಗವನ್ನ ನೀಡಲಾಗುತ್ತದೆ. ಕ್ರೈಟೇರಿಯಾ ಏನು ಅಂತ ನಾವು ನೋಡೋದಾದ್ರೆ, ಪ್ರಸ್ತುತ ಸರ್ಕಾರಿ ಕೆಲಸವಿಲ್ಲದ ಕುಟುಂಬದ ಒಬ್ಬ ಸದಸ್ಯರಿಗೆ ಉದ್ಯೋಗವನ್ನು ನೀಡಲಾಗುತ್ತದೆ. ಯೋಜನೆಯ ಪ್ರಕಾರ ಪಾಜ್ಮೋರ್ ಕ್ರೀಡಾಂಗಣದಲ್ಲಿ ರೋಜ್ಗಾರ್ ಮೇಳ ಅಂತ ನಾವು ಮಾಡ್ತೀವಿ. ಸೊ ಉದ್ಯೋಗ ಮೇಳ ಅಂತ ನಮ್ಮಲ್ಲಿ ಮಾಡುವಾಗ ಅಲ್ಲಿ ರೋಜ್ಗಾರ್ ಮೇಳ ಅಂತ ಮಾಡ್ತಾರೆ. 12,000ಕ್ಕಿಂತ ಹೆಚ್ಚು ನಿರುದ್ಯೋಗಿ ಯುವಕರಿಗೆ ಚಾಮ್ಲಿಂಗ್ ಅವರು ನೇಮಕಾತಿ ಪತ್ರಗಳನ್ನ ಹಸ್ತಾಂತರ ಮಾಡಿದ್ದಾರೆ. ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಯಾರು? KM ಕಾರ್ಯಪ್ಪ, ಲೆಫ್ಟಿನೆಂಟ್ KM ಕಾರ್ಯಪ್ಪ ಅವರು. ಅವರಿಗೆ ಈ ಒಂದು ಕಮಾಂಡರ್ ಇನ್ ಚೀಫ್ ಹುದ್ದೆ ಸ್ವತಂತ್ರಾನಂತರ ಮೊಟ್ಟ ಮೊದಲ ಸಿಕ್ಕಿದ್ರಿಂದ ಪ್ರತಿ ವರ್ಷ ಜನವರಿ 15ರಂದು ಅದನ್ನ ಸ್ಮರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಸೇನಾ ದಿನವನ್ನು ಕೂಡ ನಾವು ಆಚರಿಸ್ತೀವಿ. ಜನವರಿ 15, 2019ರಂದು ಆಚರಣೆ ಮಾಡಿದ್ದು 71ನೇ ಸೇನಾ ದಿನ. ಕೆಲವೊಂದಿಷ್ಟು ಕೀ ಪಾಯಿಂಟ್ಸ್ ಗಳನ್ನ ನಾವು ನೋಡ್ಕೊಬರೋದಾದ್ರೆ, ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಏನೇನಾಯ್ತು ಅಂತ ನಾವು ನೋಡೋದಾದ್ರೆ, ಕೇಂದ್ರ ಸರ್ಕಾರ ರಾಷ್ಟ್ರೀಯ ಕ್ಲೀನ್ ಏರ್ ಪ್ರೋಗ್ರಾಮ್, ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅನ್ನ ಪ್ರಾರಂಭ ಮಾಡಿದೆ. ಏನಕ್ಕಪ್ಪ ಅಂತ ಹೇಳಿದ್ರೆ, ವಾಯು ಮಾಲಿನ್ಯ ಜಾಗತಿಕ ಸಮಸ್ಯೆಗಳಲ್ಲಿ ಅತಿ ದೊಡ್ಡ ಸಮಸ್ಯೆಯಾಗಿದೆ. ಬದಲಾವಣೆಯ ಕೇಂದ್ರ ಸಚಿವರಾದಂತಹ ಹರ್ಷವರ್ಧನ್ ಅವರು ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಮೂಲಕ ವಾಯು ಮಾಲಿನ್ಯದ ಬಗ್ಗೆ ಅರಿವನ್ನು ಮೂಡಿಸಲಾಗುತ್ತದೆ. ಈ ಒಂದು ಕಾರ್ಯಕ್ರಮದ ಮೂಲಕ ಕ್ಯಾಬಿನೆಟ್ ರಾಷ್ಟ್ರೀಯ ರೈಲು ಮತ್ತು ಟ್ರಾನ್ಸ್ಪೋರ್ಟ್ ಸಂಸ್ಥೆಗೆ ಉಪಕುಲಪತಿ ಹುದ್ದೆ ಸೃಷ್ಟಿಗೆ ಒಪ್ಪಿಗೆ ಆಗಿದೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆದ ಪ್ರಶ್ನೆ. ರಾಷ್ಟ್ರೀಯ ರೈಲು ಮತ್ತು ಟ್ರಾನ್ಸ್ಪೋರ್ಟ್ ಸಂಸ್ಥೆ ಉಪಕುಲಪತಿ ಹುದ್ದೆಯ ಸೃಷ್ಟಿ, ಕ್ಯಾಬಿನೆಟ್ ಒಪ್ಪಿಗೆ. ಭಾರತದ ಮೊಟ್ಟ ಮೊದಲ ರೈಲು ಮತ್ತು ಸಾರಿಗೆ ವಿಶ್ವವಿದ್ಯಾಲಯ ರಾಷ್ಟ್ರೀಯ ರೈಲು ಮತ್ತು ಸಾರಿಗೆ ಸಂಸ್ಥೆಗೆ ಉಪಕುಲಪತಿ ಹುದ್ದೆಯನ್ನು ಸೃಷ್ಟಿ ಮಾಡೋದಕ್ಕೆ ನರೇಂದ್ರ ಮೋದಿ ಅವರ ಒಳಗೊಂಡಂತ ಕೇಂದ್ರ ಕ್ಯಾಬಿನೆಟ್ ಅನುಮೋದನೆಯನ್ನು ನೀಡಿದೆ. ಅಂದ್ರೆ ಒಪ್ಕೊಂಡಿದ್ದಾರೆ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡೋದಕ್ಕೆ. ರಾಷ್ಟ್ರೀಯ ರೈಲು ಮತ್ತು ಸಾರಿಗೆ ಇನ್ಸ್ಟಿಟ್ಯೂಟ್ ಭಾರತದ ಮೊಟ್ಟ ಮೊದಲ ರೈಲ್ವೆ ವಿಶ್ವವಿದ್ಯಾಲಯವಾಗಿದ್ದು ಗುಜರಾತ್ನ ವಡೋದರದಲ್ಲಿದೆ. ಸೊ ಖಂಡಿತವಾಗ್ಲೂ ಇದು ನಿಮಗೆ ಮುಂಬರುವ ಎಲ್ಲ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಪ್ರಶ್ನೆ. ನಮ್ಮ ದೇಶದ ಮೊಟ್ಟ ಮೊದಲ ರೈಲ್ವೆ ವಿಶ್ವವಿದ್ಯಾಲಯ ಯಾವ ರಾಜ್ಯದಲ್ಲಿದೆ ಅಥವಾ ಯಾವ ನಗರದಲ್ಲಿದೆ, ಇದನ್ನು ಕೂಡ ಅವರು ಕೇಳಬಹುದು. ರೇಣುಕಾಜಿ ವಿವಿಧೋದ್ದೇಶ ಅಣೆಕಟ್ಟು ಯೋಜನೆಗೆ ಒಟ್ಟು 6 ರಾಜ್ಯಗಳು ಒಪ್ಪಂದವನ್ನು ಮಾಡಿಕೊಂಡಿದೆ. 6 ರಾಜ್ಯಗಳು ಯಾವ್ಯಾವು ಅಂತ ನಾವು ನೋಡೋಣ. ಉತ್ತರ ಪ್ರದೇಶ್, ಹರಿಯಾಣ, ಹಿಮಾಚಲ ಪ್ರದೇಶ್, ದೆಹಲಿ, ರಾಜಸ್ಥಾನ್, ಉತ್ತರಾಖಂಡ 6 ರಾಜ್ಯಗಳು ಒಪ್ಪಂದವನ್ನು ಮಾಡಿಕೊಂಡಿವೆ. ಯೋಜನೆಯ ಪ್ರಕಾರ ಈ ರಾಜ್ಯಗಳಿಗೆ ಕುಡಿಯುವ ನೀರಿನ ಅಗತ್ಯವನ್ನು ಪೂರೈಸುವುದು ಒಂದು ಗುರಿಯನ್ನ ಈ ಯೋಜನೆ ಹೊಂದಿದೆ. ಈ ಯೋಜನೆಗಳ ಹೆಚ್ಚಿನ ನೀರಾವರಿ ವೆಚ್ಚ ಮತ್ತು ಕುಡಿಯುವ ನೀರಿನ ವೆಚ್ಚವನ್ನು ಕೇಂದ್ರ ಸರ್ಕಾರ ನಿಧಿ ಸಂಗ್ರಹ ಮಾಡುವ ಮೂಲಕ ಮಾಡುತ್ತದೆ. ರಾಷ್ಟ್ರೀಯ ಯುವ ಸಂಸತ್ತು ಹಬ್ಬ, ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಫೆಸ್ಟಿವಲ್ 2019, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆದ ಪ್ರಶ್ನೆ. ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವರಾದಂಥ ರಾಜ್ಯವರ್ಧನ್ ರಾಠೋಡ್ ಅವರು ದೆಹಲಿಯಲ್ಲಿ ರಾಷ್ಟ್ರೀಯ ಯುವ ಪಾರ್ಲಿಮೆಂಟ್ ಫೆಸ್ಟಿವಲ್ ಅನ್ನ 2019 ಪ್ರಾರಂಭ ಮಾಡಿದರು. ಇದರ ಥೀಮ್ ಏನಪ್ಪಾ ಅಂದ್ರೆ, ಬಿ ದಿ ವಾಯ್ಸ್ ಆಫ್ ನ್ಯೂ ಇಂಡಿಯಾ ಅಂಡ್ ಫೈಂಡ್ ಸೊಲ್ಯೂಷನ್ಸ್ ಅನ್ನೋದು ಇದರ ಥೀಮ್ ಆಗಿದೆ. ಇದು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, KPSC ಪರೀಕ್ಷೆಗಳಿಗೆ. ಸೊ ಥೀಮ್ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ, ಬಿ ದಿ ವಾಯ್ಸ್ ಆಫ್ ದಿ ನ್ಯೂ ಇಂಡಿಯಾ ಅಂಡ್ ಫೈಂಡ್ ಸೊಲ್ಯೂಷನ್ ಅಂಡ್ ಕಾಂಟ್ರಿಬ್ಯೂಟ್ ಟು ಪಾಲಿಸಿ ಅನ್ನೋದು ಥೀಮ್ ಆಗಿದೆ. PP ನಾಯ್ಡು ಮುಂಬೈನಲ್ಲಿ 25ನೇ ಪಾಲುದಾರಿಕೆಯ ಶೃಂಗಸಭೆ 2019ನ ಆವೃತ್ತಿಯನ್ನು ಉದ್ಘಾಟನೆ ಮಾಡಿದ್ದಾರೆ.
ಸೊ ಇದರಲ್ಲಿ ಏನೇನಪ್ಪ ಇರುತ್ತೆ ಅಂತ ನಾವು ನೋಡಿದ್ರೆ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಕರಿತೀವಿ, ದೊಡ್ಡ ದತ್ತಾಂಶ, ಆಹಾರ ಸಂಸ್ಕರಣೆ, ರಕ್ಷಣಾ, ಏರೋನಾಟಿಕ್ಸ್, ನವೀಕರಿಸಬಹುದಾದ ಶಕ್ತಿ, ಪ್ರವಾಸೋದ್ಯಮ ಮುಂತಾದ ಹಲವಾರು ಕ್ಷೇತ್ರಗಳಲ್ಲಿ ಹೊಸ ಪಾಲುದಾರಿಕೆಗಳಲ್ಲಿ ಹೂಡಿಕೆಗೆ ಎಷ್ಟು ಅವಕಾಶಗಳಿದೆ ಅಂತ ಹೇಳಿ ಅನ್ವೇಷಣೆ ಮಾಡುವುದು ಇದರ ಪ್ರಮುಖವಾದಂತಹ ಉದ್ದೇಶ. ಥೀಮ್ ಬಂದು ನ್ಯೂ ಇಂಡಿಯಾ ರೈಸಿಂಗ್ ಟು ಗ್ಲೋಬಲ್ ಒಕೇಶನ್ಸ್ ಅನ್ನೋದು ಇದರ ಥೀಮ್ ಆಗಿದೆ. 2020 ಅಮೆರಿಕದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲು ತುಳಸಿ ಗಬ್ಬಾರ್ಡ್ ಆಯ್ಕೆ. ಸೊ US ಕಾಂಗ್ರೆಸ್ನಿಂದ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸ್ತಾ ಇರತಕ್ಕಂಥ ಮೊಟ್ಟ ಮೊದಲ ಹಿಂದೂ ಮಹಿಳೆ ಇವರು ಆಗಿದ್ದಾರೆ, ತುಳಸಿ ಗಬ್ಬಾರ್ಡ್. ಸೊ ಇವರ ಬಗ್ಗೆನೂ ಕೂಡ ಮುಂಬರುವ ದಿನಗಳಲ್ಲಿ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಪರೀಕ್ಷೆಗಳು ಬರಬಹುದು. ಇನ್ನು ಬಹಳ ಇಂಪಾರ್ಟೆಂಟ್ ಆದಂತ ಪ್ರಶ್ನೆ ಮುಂಬರುವ ಪರೀಕ್ಷೆಗಳ ಉದ್ದೇಶದಿಂದ, ವಿರಾಟ್ ಕೊಹ್ಲಿ ಮತ್ತು ರವಿಶಾಸ್ತ್ರಿ ಅವರಿಗೆ ಸಿಡ್ನಿ ಕ್ರಿಕೆಟ್ ಮೈದಾನದಲ್ಲಿ ಗೌರವ ಸದಸ್ಯತ್ವವನ್ನ ನೀಡಿ ಗೌರವಿಸಲಾಗಿದೆ. ಕ್ರಿಕೆಟ್ನ ಕ್ರೀಡೆಗೆ ನೀಡಿದಂತ ಗೌರವವನ್ನ ಗುರುತಿಸಿ, ಅವರ ಕೊಡುಗೆಯನ್ನು ಗುರುತಿಸಿ ನೀಡಲಾಗುವಂತ ಒಂದು ಗೌರವ ಇದಾಗಿದೆ. ಈ ಒಂದು ಗೌರವವನ್ನ ಇವರಿಗೂ ಮುಂಚೆ ಆ ಒಂದು ಗ್ರೌಂಡ್ ಅಲ್ಲಿ, ಸಿಡ್ನಿ ಕ್ರಿಕೆಟ್ ಗ್ರೌಂಡ್ SCG ಅಂತ ಕರಿತೀವಿ, ಗೌರವಾನ್ವಿತ ಸದಸ್ಯತ್ವವನ್ನ ಪಡೆದಂತ ಏಕೈಕ ಅಂತಾರಾಷ್ಟ್ರೀಯ ಕ್ರಿಕೆಟಿಗರು ಯಾರಪ್ಪ ಅಂದ್ರೆ ನಮ್ಮ ಭಾರತದ ಗಾಡ್ ಆಫ್ ಕ್ರಿಕೆಟ್ ಅಂತ ಕರೆಯುವಂತ ಸಚಿನ್ ತೆಂಡೂಲ್ಕರ್ ಅವರು ಮತ್ತು ವೆಸ್ಟ್ ಇಂಡೀಸ್ನ ಬ್ರಯನ್ ಲಾರಾ ಅವರು ಈ ಮೊದಲು ಈ ಸದಸ್ಯತ್ವವನ್ನು ಪಡ್ಕೊಂಡಿದ್ರು. ಅವರ ನಂತರ ಈಗ ವಿರಾಟ್ ಕೊಹ್ಲಿ ಮತ್ತು ರವಿಶಾಸ್ತ್ರಿ ಅವರು ಕ್ರಿಕೆಟ್ಗೆ ನೀಡಿದಂತಹ ಸಾಧನೆಯನ್ನು ಪರಿಗಣಿಸಿ ಅವರಿಗೆ ಈ ಗೌರವಾನ್ವಿತ ಸದಸ್ಯತ್ವವನ್ನು ನೀಡಲಾಗಿದೆ. ಅಭಿನವ್ ಶಾ ಶೂಟಿಂಗ್ ನಲ್ಲಿ ಚಿನ್ನದ ಪದಕ ಗೆದ್ದ ಅತಿ ಕಿರಿಯ ವಿಜೇತ. ಸೊ ಖೇಲೋ ಇಂಡಿಯಾ ಅನ್ನೋ ಒಂದು ಕಾಂಪಿಟೇಷನ್ ನಡೀತಾ ಇರೋದು ನಿಮ್ಗೆ ಗೊತ್ತಿರಬಹುದು ಪುಣೆಯಲ್ಲಿ. ಇದ್ರ ಬಗ್ಗೆ ಕೂಡ ಬಹಳಷ್ಟು ಪ್ರಶ್ನೆಗಳು ನಿಮ್ಗೆ ಮುಂದೆ ಬರ್ತದೆ. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಪುಣೆಯಲ್ಲಿ ನಡೀತಾ ಇತ್ತು. ಈ ಗೇಮ್ಸ್ ನಲ್ಲಿ 10 ವರ್ಷ ವಯಸ್ಸಿನ ಅಭಿನವ್ ಶಾ ಶೂಟಿಂಗ್ ನಲ್ಲಿ ಚಿನ್ನವನ್ನ ಗೆದ್ದಂತ ಅತಿ ಕಿರಿಯರಾಗಿದ್ದಾರೆ. ಇನ್ನು ಪ್ರೀಮಿಯರ್ ಬ್ಯಾಡ್ಮಿಂಟನ್ ಲೀಗ್ ನಲ್ಲಿ ಬೆಂಗಳೂರು ರ್ಯಾಪ್ಟರ್ಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. 2019ರಲ್ಲಿ ನಡೆದಂತ ಈ ಲೀಗ್ ನಲ್ಲಿ ಬೆಂಗಳೂರು ರ್ಯಾಪ್ಟರ್ಸ್ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಪ್ರಥಮ ಬಾರಿಗೆ ಫಿಲಿಪ್ ಕೊಟ್ಲರ್ ಅಧ್ಯಕ್ಷೀಯ ಪ್ರಶಸ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮುಂಬರುವ ಪರೀಕ್ಷೆಗಳಲ್ಲಿ. ನವದೆಹಲಿಯಲ್ಲಿ ನಡೆದಂತ 7 ಲೋಕ ಕಲ್ಯಾಣ್ ಮಾರ್ಗ್ನಲ್ಲಿ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರಿಗೆ ಫಿಲಿಪ್ ಕೊಟ್ಲರ್ ಅಧ್ಯಕ್ಷೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಏನು ಅಂತ ನೀವು ಸ್ವಲ್ಪ ರಿಸರ್ಚ್ ಮಾಡಿ. ರಾಷ್ಟ್ರದ ನಾಯಕನಿಗೆ ವಾರ್ಷಿಕವಾಗಿ ನೀಡುವಂತ ಒಂದು ಗೌರವ ಇದಾಗಿರುತ್ತದೆ. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಾನವ ಸಭೆ ಕುಂಭಮೇಳ ಉತ್ತರ ಪ್ರದೇಶದಲ್ಲಿ ಪ್ರಾರಂಭ ಆಗಿದೆ. 4 ಮೇಳಗಳನ್ನು ಕುಂಭಮೇಳ ಎಂದು ಕರೆಯುತ್ತಾರೆ. ಪ್ರಯಾಗ್ರಾಜ್ ಕುಂಭಮೇಳ, ಹರಿದ್ವಾರ ಕುಂಭಮೇಳ, ನಾಸಿಕ್, ತ್ರಯಂಬಕೇಶ್ವರ ಕುಂಭಮೇಳ ಮತ್ತು ಉಜ್ಜಯಿನಿ. ಇವು 4 ಕಡೆ ಕುಂಭಮೇಳಗಳು ನಡೀತವೆ. 12 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೀತದೆ. ಅದರ 6 ವರ್ಷಗಳಿಗೊಮ್ಮೆ ಅರ್ಧ ಕುಂಭಮೇಳ ಅಂತ ಕೂಡ ನಡೆಸಲಾಗ್ತದೆ. ಬ್ರಿಟಿಷ್ ಪಾರ್ಲಿಮೆಂಟ್ ಬ್ರೆಕ್ಸಿಟ್ ಒಪ್ಪಂದವನ್ನ ತಿರಸ್ಕಾರ ಮಾಡಿದೆ. ಇದು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳಲ್ಲಿ ಮೋಸ್ಟ್ ಹೈಲೈಟೆಡ್ ಪ್ರಶ್ನೆ ಆಗುತ್ತೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿಯನ್ನು ಕಲೆಕ್ಟ್ ಮಾಡಿ, ಯಾಕೆಂದ್ರೆ ಇದು 2016ರಿಂದ ಇರತಕ್ಕಂಥ ಒಂದು ಪ್ರಚಲಿತ ವಿದ್ಯಮಾನ. ಜೊತೆಗೆ ಇದು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ ಆಗಿರೋದ್ರಿಂದ ಹೆಚ್ಚು ಮಾಹಿತಿಯನ್ನು ಇದ್ರ ಮೇಲೆ ನೀವು ಕಲೆಕ್ಟ್ ಮಾಡಿ. ಮೊದಲ ಮಾನವ ಹಕ್ಕುಗಳ ಟಿವಿ ಚಾನಲ್ ಲಂಡನ್ ನಲ್ಲಿ ಪ್ರಾರಂಭ ಆಗಿದೆ. ಸೊ ಇದು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಉಪಯೋಗ ಆಗುತ್ತೆ. ಮೊಟ್ಟ ಮೊದಲ ಮಾನವ ಹಕ್ಕುಗಳ ಟಿವಿ ಚಾನಲ್ ಯಾವ ದೇಶದಲ್ಲಿ ಪ್ರಾರಂಭವಾಗಿದೆ ಅಂತ ಬರಬಹುದು ಪ್ರಶ್ನೆ. ಸೊ ಲಂಡನ್ ನಲ್ಲಿ ಮೊಟ್ಟ ಮೊದಲ ಮಾನವ ಹಕ್ಕುಗಳ ಟಿವಿ ಚಾನಲ್ ಪ್ರಾರಂಭ ಆಗಿದೆ. ಡಾಕ್ಟರ್ ಜಿತೇಂದ್ರ ಸಿಂಗ್ ಇನಾಗ್ರೇಟ್ಸ್ ಉನ್ನತಿ ಅನ್ನೋ ಒಂದು ಕಾರ್ಯಕ್ರಮವನ್ನ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಇನಾಗ್ರೇಟ್ ಮಾಡಿದ್ದಾರೆ. ಉನ್ನತಿ ಅಂತ ಹೇಳಿದ್ರೆ ಯೂನಿಸ್ಪೇಸ್ ನ್ಯಾನೋ ಸ್ಯಾಟಲೈಟ್ ಅಸೆಂಬ್ಲಿ ಅಂಡ್ ಟ್ರೈನಿಂಗ್ ಪ್ರೋಗ್ರಾಮ್ ಆಫ್ ಇಸ್ರೋ ಇನ್ ಬೆಂಗಳೂರು ಅನ್ನೋದು ಇದರ ಫುಲ್ ಫಾರ್ಮ್ ಆಗಿದೆ. ಪ್ರಧಾನಮಂತ್ರಿ ರೋಜ್ಗಾರ್ ಪ್ರೋತ್ಸಾಹಧನ್ ಯೋಜನೆ 1 ಕೋಟಿ ಮೈಲುಗಲ್ಲನ್ನ ಸಾಧಿಸಿದೆ. ಸೊ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಕೂಡ ನಿಮ್ಮ ಗಮನವನ್ನು ಹರಿಸಬೇಕಾಗತ್ತೆ. ಪ್ರಧಾನಮಂತ್ರಿ ರೋಜ್ಗಾರ್ ಪ್ರೋತ್ಸಾಹಧನ್ ಯೋಜನೆ ಇಲ್ಲಿವರೆಗೆ 1 ಕೋಟಿ ಜನರನ್ನ ತಲುಪಿದೆ. ಅಷ್ಟು ಒಂದು ಮೈಲ್ಗಳನ್ನ ದಾಟ್ಕೊಂಡಿದೆ. ಇನ್ನು ವೀರೇಶ್ ಫೊಗಾಟ್ ಅವರಿಗೆ ಲಾರೆನ್ಸ್ ವರ್ಲ್ಡ್ ಕಂಬ್ಯಾಕ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನ ನೀಡಲಾಗಿದೆ. ಈ ಒಂದು ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡ ಮೊಟ್ಟ ಮೊದಲ ಭಾರತೀಯ ಕ್ರೀಡಾಪಟು ಇವರಾಗಿದ್ದಾರೆ, ವೀರೇಶ್ ಫೊಗಾಟ್. ಕೆಳಗಿನ ಯಾವ ನಗರಗಳಲ್ಲಿ ವಿಶ್ವದ ಮೊದಲ ಮಾನವ ಹಕ್ಕುಗಳ ಟಿವಿ ಚಾನಲ್ ಅನ್ನು ಪ್ರಾರಂಭ ಮಾಡಲಾಗಿದೆ? ಸೊ ಮುಂಬರುವ ಪರೀಕ್ಷೆಗಳಲ್ಲಿ ಖಂಡಿತವಾಗ್ಲೂ ಉಪಯುಕ್ತವಾದಂತು. ಯಾಕಂದ್ರೆ ವಿಶ್ವದ ಮೊದಲ ಮಾನವ ಹಕ್ಕುಗಳ ಟಿವಿ ಚಾನೆಲ್ ಪ್ರಾರಂಭವಾದಂಥ ದೇಶ ಯಾವುದು ಅನ್ನೋ ಪ್ರಶ್ನೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಂಪಲ್ಸರಿ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚು. ಸರಿಯಾದ ಉತ್ತರ ಲಂಡನ್. ಬ್ರಾಡ್ಕಾಸ್ಟ್ಗಳನ್ನು netgem.tv ಈ ಒಂದು ವೇದಿಕೆಯ ಮೂಲಕ ವೀಕ್ಷಣೆ ಮಾಡ್ಬೋದು ಮೊಬೈಲಲ್ಲಿ. ಶೀಘ್ರದಲ್ಲೇ ಮೊಬೈಲ್ ಅಪ್ಲಿಕೇಶನ್ ಕೂಡ ಇದರಲ್ಲಿ ಬರ್ತದೆ.
ಸಂಪೂರ್ಣವಾಗಿ ನೀವು ಇದನ್ನು ಚೆಕ್ ಮಾಡ್ಕೋಬೋದು. ಬಟ್ ಈ ಒಂದು ಪ್ರಶ್ನೆ ಕಂಪಲ್ಸರಿ ಮುಂಬರುವ ಪರೀಕ್ಷೆಗಳಲ್ಲಿ ನಿಮಗೆ ಬರೋ ಸಾಧ್ಯತೆಗಳು ಹೆಚ್ಚಿದೆ. ವಿಶ್ವದ ಮೊದಲ ಮಾನವ ಹಕ್ಕುಗಳ ಟಿವಿ ಚಾನೆಲ್ ಪ್ರಾರಂಭ ಮಾಡಿದ ದೇಶ ಲಂಡನ್. ಎರಡನೇ ವಿಶ್ವ ಆರೆಂಜ್ ಉತ್ಸವ ನಡೆದಂಥ ಸ್ಥಳ ಯಾವುದು? ನಾಗ್ಪುರ. ಮಹಾರಾಷ್ಟ್ರದಲ್ಲಿ ಎರಡನೇ ವಿಶ್ವ ಆರೆಂಜ್ ಉತ್ಸವ ನಾಗ್ಪುರದಲ್ಲಿ 19 ಜನವರಿಯಿಂದ 21 ಜನವರಿ ತನಕ ನಡೆದಿದೆ. ಬಜೆಟ್ ಪ್ರಕ್ರಿಯೆಯ ಬಗ್ಗೆ ಸಾರ್ವಜನಿಕರಿಗೆ ಶಿಕ್ಷಣ ನೀಡಲು ಟ್ವಿಟರ್ನಲ್ಲಿ ಯಾವ ಸರಣಿಯನ್ನು ಹಣಕಾಸು ಸಚಿವಾಲಯ ಪ್ರಾರಂಭ ಮಾಡಿತ್ತು? ಸೊ ಸರಿಯಾದಂಥ ಉತ್ತರ ನೋ ಯುವರ್ ಬಜೆಟ್ ಅನ್ನೋ ಒಂದು ಟ್ವಿಟರ್ ಅಭಿಯಾನವನ್ನು ಪ್ರಾರಂಭ ಮಾಡಲಾಗಿತ್ತು. ಬಜೆಟ್ ಪ್ರಕ್ರಿಯೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದಕ್ಕೆ ಅಥವಾ ಅವರಲ್ಲಿ ಶಿಕ್ಷಣವನ್ನು ನೀಡೋದಕ್ಕೆ, ಬಜೆಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡೋದಕ್ಕೆ ಈ ಟ್ವಿಟರ್ ಅಭಿಯಾನವನ್ನು ಮಾಡಲಾಗಿತ್ತು. ಇದನ್ನು ಪ್ರಾರಂಭ ಮಾಡಿದಂಥವರು ಹಣಕಾಸು ಸಚಿವಾಲಯದವರು. ಈ ಸರಣಿಯು ಯೂನಿಯನ್ ಬಜೆಟ್ ಮತ್ತು ಅದರ ತಯಾರಿಕೆಯ ಮಹತ್ವವನ್ನು ವಿವರಣೆ ಮಾಡ್ತದೆ. ಸೊ ಬಜೆಟ್ ಈಗ ಆಲ್ರೆಡಿ ಆಗಿದೆ. ಬಜೆಟ್ ಮಂಡಿಸೋದಕ್ಕೆ ಅಂದರೆ ಜನವರಿ 15ರಿಂದ ಸುಮಾರು 15 ದಿನಗಳ ಕಾಲ ಈ ಒಂದು ಟ್ವಿಟರ್ ಅಭಿಯಾನವನ್ನು ಮಾಡಲಾಗಿತ್ತು. 9ನೇ ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಇನ್ವೆಸ್ಟರ್ಸ್ ಶೃಂಗಸಭೆ 2019ರ ವಿಷಯ ಅಥವಾ ಧ್ಯೇಯವಾಕ್ಯವೇನು? ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಇನ್ವೆಸ್ಟರ್ಸ್ ಶೃಂಗಸಭೆ 9ನೇ ಅಧಿವೇಶನ ಹೊಸ ಭಾರತವನ್ನು ರೂಪಿಸುವುದು, ಶೇಪಿಂಗ್ ಎ ನ್ಯೂ ಇಂಡಿಯಾ ಅನ್ನೋದು ಇದರ ಧ್ಯೇಯವಾಕ್ಯವಾಗಿತ್ತು. ಇದು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ನಿಮಗೆ ಉಪಯೋಗ ಆಗಬಹುದು. ಜನವರಿ 18ರಂದು ಗಾಂಧಿನಗರದ ಮಹಾತ್ಮ ಎಕ್ಸಿಬಿಷನ್ ಕನ್ವೆನ್ಷನ್ ಸೆಂಟರ್ನಲ್ಲಿ 2019ನೇ ಸಾಲಿನ ವೈಬ್ರೆಂಟ್ ಗುಜರಾತ್ ಜಾಗತಿಕ ಹೂಡಿಕೆದಾರರ 9ನೇ ಆವೃತ್ತಿ, ಇದು ಕೂಡ ನಿಮಗೆ ಗೊತ್ತಿರಲಿ, 9ನೇ ಆವೃತ್ತಿ 2019ರಲ್ಲಿ ನಡೆದಿರೋದು 9ನೇ ಆವೃತ್ತಿ. ಈ ಒಂದು ಆವೃತ್ತಿಯನ್ನು ಭಾರತದ ಪ್ರಸ್ತುತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದ್ದಾರೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದಲ್ಲಿ ನಿರ್ದೇಶಕ ಜನರಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅದರಲ್ಲಿ ನೇಮಕಗೊಂಡವರು ಯಾರು? ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ನಿರ್ದೇಶಕ ಜನರಲ್ ಆಗಿ ನೇಮಕಗೊಂಡಂಥವರು ಪ್ರಭಾತ್ ಸಿಂಗ್ ಅವರು. ಇವರು ಜಾರ್ಖಂಡ್ ಕೇಡರ್ನ IPS ಅಧಿಕಾರಿ. 1988ರ ಬ್ಯಾಚ್ನ ಜಾರ್ಖಂಡ್ ಕೇಡರ್ನ IPS ಅಧಿಕಾರಿಯಾಗಿದ್ದಾರೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ನೂತನ ಡೈರೆಕ್ಟರ್ ಜನರಲ್ ಇನ್ವೆಸ್ಟಿಗೇಷನ್ ಈ ಒಂದು ಡಿಪಾರ್ಟ್ಮೆಂಟ್ಗೆ ಅವರು ಆಯ್ಕೆಯಾಗಿದ್ದಾರೆ. ಯಾವ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳಿಗೆ ಶೌರ್ಯ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ? ಇದು ಕೂಡ ಬಹಳ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ, ಮುಂಬರುವ ದಿನಗಳಲ್ಲಿ ಪರೀಕ್ಷೆಗಳಲ್ಲಿ ಬರಬಹುದಾದಂಥ ಪ್ರಶ್ನೆ. ಹರಿಯಾಣ ರಾಜ್ಯ ಸರ್ಕಾರ ತನ್ನ ರಾಜ್ಯದ ವಿದ್ಯಾರ್ಥಿಗಳಿಗೆ ಶೌರ್ಯ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ. ಹರಿಯಾಣದ ಮುಖ್ಯಮಂತ್ರಿಗಳಾದಂತಹ ಮನೋಹರ್ ಲಾಲ್ ಖಟ್ಟರ್ ಅವರು 71 ಪೊಲೀಸ್ ಹುತಾತ್ಮರ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಗೆ ಶೌರ್ಯ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಸಾಮಾಜಿಕ ರಕ್ಷಣೆ ಅಂದರೆ ಸಮಾಜದ ರಕ್ಷಣೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದು, ಇದರ ಬಗ್ಗೆ ಅರಿವು ಮೂಡಿಸಿದಾಗೂ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪುರಸ್ಕಾರವನ್ನು ನೀಡಲಾಗುತ್ತಾ ಇದೆ. ಮಡಗಾಸ್ಕರ್ನ ನೂತನ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥವರು ಯಾರು? ಆಂಡ್ರಿ ರಾಜೋಲಿನಾ ಅವರು ಈ ಒಂದು ದೇಶದ ನೂತನ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ICC ಟೆಸ್ಟ್ ಏಕದಿನ ಪಂದ್ಯ ಮತ್ತು ವರ್ಷದ ಕ್ರಿಕೆಟಿಗ ಪ್ರಶಸ್ತಿಯನ್ನು ಗೆದ್ದಂಥ ಆಟಗಾರ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ವಿರಾಟ್ ಕೊಹ್ಲಿ. ICC ಟೆಸ್ಟ್ ಅನ್ನ ಮತ್ತು ODI ಏಕದಿನ ಪಂದ್ಯ ಹಾಗೂ ವರ್ಷದ ಕ್ರಿಕೆಟರ್ ಈ ಒಂದು 3 ಪುರಸ್ಕಾರಗಳಿಗೆ ಭಾಜನರಾದಂಥವರು ವಿರಾಟ್ ಕೊಹ್ಲಿ. 26/11 ಶೈಲಿಯ ದಾಳಿಯನ್ನು ಪರಿಶೀಲಿಸಲು ಯಾವ ಭಾರತೀಯ ಸಶಸ್ತ್ರ ಪಡೆ ಸಮುದ್ರದ ವಿಸಿಲ್ 2019ರ ಬೃಹತ್ ಕರಾವಳಿ ರಕ್ಷಣಾ ಪ್ರಯೋಗವನ್ನು ನಡೆಸಿದೆ? ಸರಿಯಾದಂಥ ಉತ್ತರ ಭಾರತೀಯ ನೌಕಾಪಡೆ, ಇಂಡಿಯನ್ ನ್ಯಾವಿ. ಇತ್ತೀಚೆಗೆ ವಿಶ್ವ ಆರ್ಥಿಕ ದೃಷ್ಟಿಕೋನವನ್ನು ಬಿಡುಗಡೆ ಮಾಡಿದ ಅಂತಾರಾಷ್ಟ್ರೀಯ ಸಂಸ್ಥೆ ಯಾವುದು? ಸೊ IMF ಅಂತ ಕರಿತೀವಿ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಯಾವ ರಾಜ್ಯ ಸರ್ಕಾರವು ಪಕ್ಪಾಗ ಹಾರ್ನ್ಬಿಲ್ ಉತ್ಸವವನ್ನು ಘೋಷಿಸಿದೆ? ಸರಿಯಾದಂಥ ಉತ್ತರ ಅರುಣಾಚಲ ಪ್ರದೇಶ. ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ
10% ಮೀಸಲಾತಿಯಲ್ಲಿ ಕಪು ಸಮುದಾಯಕ್ಕೆ 5% ಕೋಟಾವನ್ನು ನೀಡಲು ಯಾವ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ? ಇದು ಕೂಡ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. 10% ರಿಸರ್ವೇಷನ್ ಬಗ್ಗೆ ನೀವು ಕೇಳ್ತಿರ್ತೀರಾ. ಅದರಲ್ಲಿ ಕಪು ಸಮುದಾಯ 5% ಕೋಟಾವನ್ನು ನೀಡೋದಕ್ಕೆ ಯಾವ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ? ಸರಿಯಾದಂಥ ಉತ್ತರ ಆಂಧ್ರ ಪ್ರದೇಶ. ಗ್ಲೋಬಲ್ ಟ್ಯಾಲೆಂಟ್ ಕಾಂಪಿಟೇಟಿವ್ ಇಂಡೆಕ್ಸ್ 2019ರಲ್ಲಿ ಭಾರತದ ಸ್ಥಾನವೆಷ್ಟು? ಸರಿಯಾದಂಥ ಉತ್ತರ 80ನೇ ಸ್ಥಾನವನ್ನು ಭಾರತ ಪಡ್ಕೊಂಡಿದೆ. ರಾಷ್ಟ್ರೀಯ ಹೆಣ್ಣು ಮಗು ದಿನದ ಥೀಮ್, ಧ್ಯೇಯವಾಕ್ಯ ಅಥವಾ ವಿಷಯ ಏನಾಗಿತ್ತು ಅಂತ ಕೇಳಿದ್ದಾರೆ. ರಾಷ್ಟ್ರೀಯ ಮಹಿಳಾ ಮತ್ತು ಮಕ್ಕಳ ದಿನಾಚರಣೆಯನ್ನು ಜನವರಿ 24ರಂದು ಭಾರತದಲ್ಲಿ ಸಾಮಾಜಿಕ ಕಳಂಕ ಮತ್ತು ತಾರತಮ್ಯದ ವಿರುದ್ಧ ಜಾಗೃತಿ ಮೂಡಿಸೋದಕ್ಕೆ ಆಚರಣೆ ಮಾಡಲಾಗುತ್ತೆ. ಈ ವರ್ಷ ಎಂಪವರಿಂಗ್ ಗರ್ಲ್ಸ್ ಫಾರ್ ಎ ಬ್ರೈಟರ್ ಟುಮಾರೋ ಅನ್ನೋ ಒಂದು ಧ್ಯೇಯವಾಕ್ಯದ ಜೊತೆ ಈ ಒಂದು ದಿನವನ್ನು ಆಚರಣೆ ಮಾಡಲಾಯಿತು. 2019ರ ಬ್ಲೂಮ್ಬರ್ಗ್ ಇನ್ನೋವೇಟಿವ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟಾಗಿತ್ತು? 54ನೇ ಸ್ಥಾನವನ್ನು ಈ ಒಂದು ಇಂಡೆಕ್ಸಲ್ಲಿ ಭಾರತ ಪಡ್ಕೊಂಡಿದೆ. ಬ್ಲೂಮ್ಬರ್ಗ್ 2019 ನವೀನ ಸೂಚ್ಯಂಕದ ಪ್ರಕಾರ ವಿಶ್ವದ ಅತ್ಯಂತ ನವೀನ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ 54ನೇ ಸ್ಥಾನವನ್ನು ಪಡ್ಕೊಂಡಿದೆ. ಕೆಲವೊಂದು ಇಂಪಾರ್ಟೆಂಟ್ ಆದಂಥ ಕೀ ಪಾಯಿಂಟ್ಸ್ಗಳನ್ನು ನಾವು ನೋಡೋದಾದರೆ, ಪ್ಯಾಲೆಸ್ತೈನೆ G27 ಶೃಂಗಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿತ್ತು. ಪ್ಯಾಲೆಸ್ತೈನ್ 134 ಅಭಿವೃದ್ಧಿಶೀಲ ರಾಷ್ಟ್ರಗಳು G77 ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ವಿಶ್ವಸಂಸ್ಥೆಯ 134 ಅಭಿವೃದ್ಧಿಶೀಲ ರಾಷ್ಟ್ರಗಳ ಒಂದು ಒಕ್ಕೂಟ. ಇದರಲ್ಲಿ ಚೀನಾ ಕೂಡ ಇರುತ್ತೆ. G77 ಅಂತಕ್ಕಂಥದ್ದು. ಈ ಒಂದು G77 ಶೃಂಗಸಭೆಯ ಅಧ್ಯಕ್ಷತೆಯನ್ನು ಈ ಬಾರಿ ಪ್ಯಾಲೆಸ್ತೈನ ರಾಷ್ಟ್ರ ವಹಿಸಿಕೊಂಡಿತ್ತು. ವ್ಯಾಪಾರ ಮತ್ತು ಅಭಿವೃದ್ಧಿ ಮೇಲಿನ ವಿಶ್ವಸಂಸ್ಥೆಯ ಸಮಾವೇಶದಲ್ಲಿ ಬಿಡುಗಡೆಯಾದ 77 ರಾಷ್ಟ್ರಗಳ ಜಂಟಿ ಘೋಷಣೆಯಿಂದ 15 ಜೂನ್ 1964ರಲ್ಲಿ ಈ ಒಂದು ಒಕ್ಕೂಟ ಏನಿದೆ ಇದು ರಚನೆ ಆಯಿತು. ವರ್ಣಭೇದ ನೀತಿಯ ವಿರುದ್ಧ ಮತ್ತು ಜಾಗತಿಕವಾಗಿ ನಿರಸ್ತ್ರೀಕರಣಕ್ಕೆ ಬೆಂಬಲ ನೀಡುವ ಸಲುವಾಗಿ ಈ ಗುಂಪು ಒಂದು ನಿಲುವನ್ನು ಹೊಂದಿದೆ. 2ನೇ ವಿಶ್ವ ಇಂಟಿಗ್ರೇಟೆಡ್ ಮೆಡಿಸಿನ್ ಫೋರಂ 2019 ನಡೆದಿದೆ. ಇದನ್ನು ಕೇಂದ್ರ ಸಚಿವರಾದಂಥ ಶ್ರೀಪಾದ್ ಯೆಸೋ ನಾಯಕ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಗೋವಾದಲ್ಲಿ 2019 ಜನವರಿ 23ರಿಂದ 25ರ ತನಕ ಈ ಒಂದು ಮೆಡಿಸಿನ್ ಫೋರಂ ಉದ್ಘಾಟನೆ ಮಾಡಲಾಯಿತು. ಆಯುಷ್ ಸಚಿವಾಲಯದ ಅಡಿಯಲ್ಲಿ ಹೋಮಿಯೋಪತಿ ಸಂಶೋಧನಾ ಕೇಂದ್ರದ ಕೌನ್ಸಿಲ್ ಫೋರಂನ ಸಂಘಟಕರು ಜಂಟಿಯಾಗಿ ಇವರ ಸಹಯೋಗದಲ್ಲಿ ಇದನ್ನು ಓಪನಿಂಗ್ ಸೆರೆಮನಿಯನ್ನು ಮಾಡಲಾಯಿತು. ಪ್ರಧಾನಿ ಭಾರತೀಯ ಸಿನಿಮಾ ರಾಷ್ಟ್ರೀಯ ಮ್ಯೂಸಿಯಂ ಉದ್ಘಾಟನೆ ಮಾಡಿದ್ದಾರೆ. ಭಾರತದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಭಾರತೀಯ ಸಿನಿಮಾ ರಾಷ್ಟ್ರೀಯ ಮ್ಯೂಸಿಯಂ ಮುಂಬೈನಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಈ ವಸ್ತು ಸಂಗ್ರಹಾಲಯದಲ್ಲಿ 2 ಕಟ್ಟಡಗಳಿದೆ. ಹೊಸ ಕಟ್ಟಡ ಮತ್ತು 19ನೇ ಶತಮಾನದ ಐತಿಹಾಸಿಕ ಕಟ್ಟಡ. 2 ಕಟ್ಟಡಗಳನ್ನು ನಾವಿಲ್ಲಿ ಕಾಣಬಹುದು. ನಿರ್ಮಲಾ ಸೀತಾರಾಮನ್ TN ರಕ್ಷಣಾ ಕಾರಿಡಾರ್ ಅನ್ನು ಪ್ರಾರಂಭಿಸಿದ್ದಾರೆ. ರಕ್ಷಣಾ ಸಚಿವೆಯಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ತಮಿಳುನಾಡಿನ ತಿರುಚನಾಪಳ್ಳಿಯಲ್ಲಿ ರಕ್ಷಣಾ ಕೈಗಾರಿಕಾ ಕಾರಿಡಾರ್ ಅನ್ನು ಈ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಟ್ರೈಚಿ ಅಸಾಲ್ಟ್ ರೈಫಲ್ ಸೇರಿದಂತೆ 4 ಹೊಸ ಉತ್ಪನ್ನಗಳನ್ನು ಬಿಡುಗಡೆ ಕೂಡ ಮಾಡಲಾಯಿತು. ಅದರ ಪರಿಚಯವನ್ನು ಕೂಡ ನೀಡಲಾಯಿತು. ಇನ್ನು ಕಳೆದ ಬಾರಿ ಉತ್ತರ ಪ್ರದೇಶದ ಅಲಿಗಢ್ನಲ್ಲಿ ಕಳೆದ ವರ್ಷ ಆಗಸ್ಟ್ನಲ್ಲಿ ಮೊದಲ ಉಡಾವಣೆಯನ್ನು ಮಾಡಲಾಯಿತು. ಅದಾದ ನಂತರ 2ನೇ ರಕ್ಷಣಾ ಕೈಗಾರಿಕಾ ಕಾರಿಡಾರ್ ಇದಾಗಲಿದೆ. ಭಾರತ ರತ್ನ CNR ರಾವ್ ಅವ್ರಿಗೆ ಶೇಖ್ ಸೌದಿ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಅದಕ್ಕೆ ಇವ್ರನ್ನ ಆಯ್ಕೆ ಮಾಡಲಾಗಿದೆ. ಈ ಪ್ರಶಸ್ತಿ ಒಂದು ಫ್ಲೆಕ್ ಅನ್ನು, ಒಂದು ಪದಕ, $1 ಲಕ್ಷ ನಗದು ಬಹುಮಾನವನ್ನು ಹೊಂದಿರುತ್ತದೆ. ಫೆಬ್ರವರಿ 25ರಂದು ರಾಸ್ ಅಲ್ ಖಮೈನ್ UAEಯಲ್ಲಿ ಒಂದು ಅಂತಾರಾಷ್ಟ್ರೀಯ ಸಮಾವೇಶ ನಡೀತದೆ. ಸುಧಾರಿತ ಸಾಮಗ್ರಿಗಳ ಅಂತಾರಾಷ್ಟ್ರೀಯ ಕಾರ್ಯಾಗಾರ ನಡೀತದೆ. ಅದರಲ್ಲಿ ಪ್ರೊಫೆಸರ್ ರಾವ್ ಅವರಿಗೆ ಈ ಒಂದು ಗೌರವವನ್ನು ನೀಡಲಾಗುತ್ತದೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ 15ನೇ ಪ್ರವಾಸಿ ಭಾರತೀಯ ದಿವಸ್ ಪ್ರಾರಂಭ ಆಗಿದೆ. ಈ ವರ್ಷದ ಥೀಮ್ ಏನಾಗಿತ್ತು ಅಂದರೆ ರೋಲ್ ಆಫ್ ಇಂಡಿಯನ್ ಡಿಸ್ಪೋರಾ ಇನ್ ಬಿಲ್ಡಿಂಗ್ ನ್ಯೂ ಇಂಡಿಯಾ ಅನ್ನೋದು.
ಕಳೆದ ವರ್ಷದಿಂದನೂ ಸಹ ಭಾಳಷ್ಟು ಸಲ ಈ ಒಂದು ಪ್ರಚಲಿತ ವಿದ್ಯಮಾನಗಳ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಇದನ್ನು. ಸಾಗರೋತ್ತರ ಭಾರತೀಯ ಸಮುದಾಯವನ್ನು ಸರ್ಕಾರದೊಂದಿಗೆ ನಿಭಾಯಿಸಲು ಬಲವರ್ಧನೆ ಮಾಡಲು ಈ ಒಂದು ಪ್ರವಾಸಿ ಭಾರತೀಯ ದಿವಸನ್ನು ಆಚರಣೆ ಮಾಡಲಾಗುತ್ತೆ. ಇನ್ನು ಈ ಒಂದು ಸಮ್ಮೇಳನವನ್ನು ವಿದೇಶಾಂಗ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಆಯೋಜನೆ ಮಾಡಲಾಗುತ್ತೆ. ಸೊ ಮಧುಬಾಬು ಪಿಂಚಣಿ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. ಒಡಿಶಾ ಸರ್ಕಾರ ಮಧುಬಾಬು ಪಿಂಚಣಿ ಯೋಜನೆ ಸಾಮಾಜಿಕ ಭದ್ರತೆಗೆ ನೀಡಲಾಗ್ತಕ್ಕಂಥ ಯೋಜನೆ. ಪ್ರತಿ ತಿಂಗಳು 200 ರೂಪಾಯಿಗಳನ್ನು ಹೆಚ್ಚಳವನ್ನು ಇದರ ಮೇಲೆ ಘೋಷಣೆ ಮಾಡಲಾಗಿದೆ. ಮಧುಬಾಬು ಪೆನ್ಷನ್ ಯೋಜನೆ ಒಡಿಶಾ ರಾಜ್ಯದಲ್ಲಿ ಅಂಗವಿಕಲರಿಗೆ, ವಯಸ್ಸಾದ ವ್ಯಕ್ತಿಗಳಿಗೆ ಸಾಮಾಜಿಕ ಭದ್ರತೆಯನ್ನು ನೀಡುವ ಅನುಸಾರವಾಗಿ ನೀಡತಕ್ಕಂಥ ಒಂದು ಪಿಂಚಣಿ ಯೋಜನೆಯಾಗಿದೆ. ಈ ಯೋಜನೆ ಹಿಂದಿನ 2 ಯೋಜನೆಗಳಾದಂಥ ಹಳೆ ಯುಗದ ಪಿಂಚಣಿ ಯೋಜನೆಗಳು 1989 ಮತ್ತು ಅಂಗವೈಕಲ್ಯ ಪಿಂಚಣಿ ಯೋಜನೆಗಳು 1985 ಇವೆರಡನ್ನ ವಿಲೀನ ಮಾಡಿ ಹೊಸದಾಗಿ ತಂದಿರತಕ್ಕಂಥ ಯೋಜನೆಯಾಗಿದೆ. ಖೇಲೋ ಇಂಡಿಯಾ ಯೂತ್ ಗೇಮ್ಸ್. ಸೊ 2018ರಲ್ಲಿ ಖೇಲೋ ಇಂಡಿಯಾ ಮೊದಲನೇ ಸೀಸನ್ ನಡೆದಿತ್ತು. 2018ರಲ್ಲಿ ದೆಹಲಿಯಲ್ಲಿ ನಡೆದಿತ್ತು. ಅತಿ ಹೆಚ್ಚು ಪದಕಗಳನ್ನು ಆವಾಗ ಹರಿಯಾಣ ತಂಡ ಗೆದ್ದಿತ್ತು. 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ, 3ನೇ ಸ್ಥಾನದಲ್ಲಿ ದೆಹಲಿ ಇತ್ತು. ಜನವರಿ 31ರಿಂದ ಫೆಬ್ರವರಿ 8 ತನಕ ಕಳೆದ ವರ್ಷ ನಡೆದಿತ್ತು. ಅದೇ ರೀತಿ 2ನೇ ಆವೃತ್ತಿ ಖೇಲೋ ಇಂಡಿಯಾ 2ನೇ ಆವೃತ್ತಿ ಪುಣೆಯಲ್ಲಿ, ಮಹಾರಾಷ್ಟ್ರದ ಪುಣೆಯಲ್ಲಿ ಈ ವರ್ಷ ನಡೆದಿದೆ. 9 ಜನವರಿಯಿಂದ 20 ಜನವರಿ ತನಕ ಇದು ನಡೆದಿದೆ. ಈ ವರ್ಷ ಮಹಾರಾಷ್ಟ್ರ ತಂಡ ಅತಿ ಹೆಚ್ಚು ಪದಕಗಳನ್ನು ಗೆದ್ದುಕೊಂಡಿದೆ. 2ನೇ ಸ್ಥಾನದಲ್ಲಿ ಹರಿಯಾಣ, 3ನೇ ಸ್ಥಾನದಲ್ಲಿ ದೆಹಲಿ ತಂಡಗಳು ಇವೆ. ವಿಶ್ವದ ಅತ್ಯಂತ ಹಳೆಯ ಮನುಷ್ಯ ಮಸಾಜೋ ನೊನಾಕಾ 113 ವರ್ಷ ನಿಧನರಾಗಿದ್ದಾರೆ. ಪ್ರಪಂಚದ ಅತಿ ಹಿರಿಯ ವ್ಯಕ್ತಿ ಅಂತ ದಾಖಲೆ ಗಿನ್ನಿಸ್ ರೆಕಾರ್ಡ್ ಬೇರೆ ಇದರ ಹೆಸರಲ್ಲಿತ್ತು. 1905ರಲ್ಲಿ ಅಶೋರೋ ಪಟ್ಟಣದಲ್ಲಿ ಜನಿಸಿದ್ರು. 113 ವರ್ಷಗಳನ್ನು ಪೂರೈಸಿ ಮರಣವನ್ನು ಹೊಂದಿದ್ದಾರೆ. ಮಣಿಪುರ, ಮೇಘಾಲಯ, ತ್ರಿಪುರಾ ರಾಜ್ಯಗಳು ತಮ್ಮ ರಾಜ್ಯ ದಿನವನ್ನು ಆಚರಿಸಿಕೊಂಡಿವೆ. ಜನವರಿ 21ನೇ ತಾರೀಕು ಮಣಿಪುರ, ಮೇಘಾಲಯ ಮತ್ತು ತ್ರಿಪುರಾ 3 ರಾಜ್ಯಗಳು. ಈ ದಿನ ಜನವರಿ 21ನೇ ತಾರೀಕು 1972ರಲ್ಲಿ ಈ 3 ರಾಜ್ಯಗಳು ಈಶಾನ್ಯ ಪ್ರದೇಶ ಮರುಸಂಘಟನೆ ಕಾಯ್ದೆ ಈ ಒಂದು ಅಡಿಯಲ್ಲಿ 1971ರ ಅಡಿಯ ಕಾಯ್ದೆಯಲ್ಲಿ 1972ರಲ್ಲಿ ಪರ್ಯಾಯವಾಗಿ ಪೂರ್ಣ ಪ್ರಮಾಣದ ರಾಜ್ಯಗಳಾಗಿ ಮಾರ್ಪಟ್ಟವು ಮೇಘಾಲಯ, ಮಣಿಪುರ ಮತ್ತು ತ್ರಿಪುರಾ. ಸೊ ಮಣಿಪುರದ ರಾಜಧಾನಿ ಇಂಪಾಲ್, ಸದ್ಯಕ್ಕೆ ಅಲ್ಲಿ ಬೈರನ್ ಸಿಂಗ್ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮೇಘಾಲಯದ ರಾಜಧಾನಿ ಶಿಲ್ಲಾಂಗ್, ಕರ್ನಾಡ್ ಸಂಗ್ಮಾ ಅವರು ಅಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ತ್ರಿಪುರಾದ ರಾಜಧಾನಿ ಅಗರ್ತಲಾ, ಬಿಪ್ಲಬ್ ಕುಮಾರ್ ಡೆಬ್ ಅಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಂಡಿಯಾ ಸ್ಟಿಲ್ 2019 ಮುಂಬೈನಲ್ಲಿ ಪ್ರದರ್ಶನ ಮತ್ತು ಸಮಾವೇಶ ಪ್ರಾರಂಭ. ಇಂಡಿಯಾ ಸ್ಟಿಲ್ 2019 ಎಕ್ಸಿಬಿಷನ್ ಕಾನ್ಫರೆನ್ಸ್ ಮುಂಬೈನಲ್ಲಿ 22 ಜನವರಿಯಿಂದ 24 ಜನವರಿವರೆಗೆ ನಡೆದಿದೆ. ಸ್ಟೀಲ್ ಇಂಡಿಯಾ ಭಾರತದ ಉಕ್ಕಿನ ಸಚಿವಾಲಯ 3 ದಿನಗಳ ಈವೆಂಟ್ ಅನ್ನು ಆಯೋಜನೆ ಮಾಡಿತ್ತು. ಭವಿಷ್ಯದಲ್ಲಿ ಉಕ್ಕಿನ ಉದ್ಯಮದ ಬಗ್ಗೆ, ಅದರ ಬೆಳವಣಿಗೆಯ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡಲಾಯಿತು. ಉಕ್ಕಿನ ಸಚಿವಾಲಯ 2 ವರ್ಷಗಳಿಗೊಮ್ಮೆ ಭಾರತದ ಸ್ಟೀಲ್ ಪ್ರದರ್ಶನ ಮತ್ತು ಸಮ್ಮೇಳನವನ್ನು ಆಯೋಜನೆ ಮಾಡುತ್ತದೆ. 2018ರ ಅವಧಿಯಲ್ಲಿ ನಾವು ಲೆಕ್ಕಕ್ಕೆ ತಗೊಂಡ್ರೆ ಭಾರತ 2ನೇ ಅತಿ ದೊಡ್ಡ ಉಕ್ಕು ಉತ್ಪಾದಕ ರಾಷ್ಟ್ರವಾಗಿದೆ. ಕಚ್ಚಾ ಉಕ್ಕುವನ್ನು ತಯಾರಿ ಮಾಡ್ತಕ್ಕಂಥ 2ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ಅವರು ಸಂಸದ್ ರತ್ನ ಅನ್ನೋ ಪುರಸ್ಕಾರವನ್ನು ಪಡ್ಕೊಂಡಿದ್ದಾರೆ. ಸಂಸತ್ ಸದಸ್ಯರಾಗಿ ವಿಶೇಷ ಪ್ರದರ್ಶನವನ್ನು ನೀಡಿದಂಥ ಕಾರಣದಿಂದಾಗಿ ಇವರಿಗೆ ಸಂಸದ್ ರತ್ನ ಪುರಸ್ಕಾರವನ್ನು ನೀಡಲಾಗುತ್ತದೆ. ಮಾಜಿ ಅಧ್ಯಕ್ಷರು ಅಂದರೆ ನಮ್ಮ ಜನಪರ ರಾಷ್ಟ್ರಪತಿಗಳು ಅಂತ ನಾವೇನು ಕರಿತೀವಿ, APJ ಅಬ್ದುಲ್ ಕಲಾಂ ಅವರ ಸಲಹೆ ಮೇರೆಗೆ ಸ್ಥಾಪನೆಯಾದಂತಹ ಒಂದು ಪ್ರಶಸ್ತಿ ಇದು. 2010ರಿಂದ ಇದನ್ನು ನೀಡಲಾಗ್ತಾ ಇದೆ. ಈ ಒಂದು ಪುರಸ್ಕಾರವನ್ನು ಈ ಬಾರಿ ಅನುರಾಗ್ ಠಾಕೂರ್ ಅವರು ಪಡ್ಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ದೆಹಲಿ ಕೆಂಪುಕೋಟೆಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಸ್ತು ಸಂಗ್ರಹಾಲಯವನ್ನು ಉದ್ಘಾಟನೆ ಮಾಡಿದ್ದಾರೆ.
122ನೇ ಜನ್ಮದಿನಾಚರಣೆಯನ್ನು 23ನೇ ಜನವರಿಯಂದು ಆಚರಣೆ ಮಾಡಲಾಯಿತು. ಈ ಒಂದು ಕಾರಣದಿಂದ ವಸ್ತು ಸಂಗ್ರಹಾಲಯವನ್ನು ಉದ್ಘಾಟನೆ ಮಾಡಲಾಯಿತು. ಈ ವಸ್ತು ಸಂಗ್ರಹಾಲಯದಲ್ಲಿ ಸುಭಾಷ್ ಚಂದ್ರ ಬೋಸ್ ಮತ್ತು ಭಾರತೀಯ ರಾಷ್ಟ್ರೀಯ ಸೇನೆಗೆ ಸಂಬಂಧಿಸಿದಂಥ ಕಲಾಕೃತಿಗಳ ಪ್ರದರ್ಶನವನ್ನು ನಾವು ಕಾಣಬಹುದು. ಜೊತೆಗೆ ವರ್ಲ್ಡ್ ವಾರ್ I ಮೊದಲನೇ ವಿಶ್ವ ಸಮರದ ಸಮಯದಲ್ಲಿ ಭಾರತೀಯ ಯೋಧರು ಮಾಡಿದಂಥ ಅವರ ಶೌರ್ಯ, ತ್ಯಾಗ ಮುಂತಾದವುಗಳನ್ನು ಈ ಒಂದು ಮ್ಯೂಸಿಯಂ ಅಲ್ಲಿ ನಾವು ಕಾಣಬಹುದು. ನೇತಾಜಿ ಅವರಿಗೆ ಸಂಬಂಧಪಟ್ಟ ಹಾಗೆ ಇವರ ಹೆಸರಿನಲ್ಲಿ ಅಂಡಮಾನ್ ಮತ್ತು ನಿಕೋಬಾರಲ್ಲಿ ರಾಸ್ ಐಲ್ಯಾಂಡ್ಗೆ ಮರುನಾಮಕರಣವನ್ನು ಕೂಡ ಮಾಡಲಾಗಿದೆ. ಜಲ್ಲಿಕಟ್ಟು ಈವೆಂಟ್ ಏನಿದೆ ಇದು ಗಿನ್ನಿಸ್ ದಾಖಲೆಯನ್ನ ಬರೆದಿದೆ ಅಥವಾ ಗಿನ್ನಿಸ್ ದಾಖಲೆಗೆ ಸೇರ್ಪಡೆಯಾಗಿದೆ. ತಮಿಳುನಾಡಿನ ವೀರಾಲಿಮಲೈನಲ್ಲಿರತಕ್ಕಂತಹ ಜಲ್ಲಿಕಟ್ಟು ಕಳೆದ ಬಾರಿ ಸೇರಿಸಿದಂತಹ ಗೂಳಿಗಳ ಸಂಖ್ಯೆಯನ್ನು ಹೋಲಿಸ್ಕೊಂಡ್ರೆ ಈ ಸಲ 1353 ಗೂಳಿಗಳು ಪಾಲ್ಗೊಂಡಿದ್ವು. 2000 ಎಸ್ಟಿಮೇಟ್ ಮಾಡಿದ್ರು, ಆದರೆ 1353 ಗೂಳಿಗಳು ಈ ಒಂದು ಜಲ್ಲಿಕಟ್ಟಿನಲ್ಲಿ ಪಾಲ್ಗೊಂಡಿದ್ವು. ಆದರೂ ಕೂಡ ವರ್ಲ್ಡ್ ರೆಕಾರ್ಡ್ ಆಗಿ ಇದನ್ನು ಸೇರಿಸಲಾಗಿದೆ. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಪಟ್ಟಿಯಲ್ಲಿ ಇದು ಸೇರಿದೆ. ಪೊಂಗಲ್ ಸಂದರ್ಭದಲ್ಲಿ ಇದನ್ನು ತಮಿಳುನಾಡಿನಲ್ಲಿ ಆಚರಣೆ ಮಾಡಲಾಗುತ್ತೆ. ತಮಿಳುನಾಡು ರಾಜ್ಯದ ಸಾಂಪ್ರದಾಯಿಕ ಕ್ರೀಡೆ ಇದಾಗಿರ್ತದೆ.